So what are all the characteristics of instruments? ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಒನ್ ಬಂದು accuracy. Second one, precision. Precision once again repeatability, reproducibility ಅಂತ ಇದೆ. Sensitivity, up to that fourth one. Resolution, fifth one. Dead time and dead zone. Dead zone. Sixth one, drift. Okay, and at last seventh one, linearity. Okay, so ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಯಾವುದಾದ್ರೂ ಅಟ್ಲೀಸ್ಟ್ ನಿಮಗೆ ನೆನಪಿದೆಯಾ? ಓಕೆ, so what is accuracy? How accurate the meter is? It means if 5 amps current is measuring, okay, so if it shows 5 amps, it is error is 0, actual quantity is 5 amps. Okay, so if it exactly shows 5 amps, error is 0 and accuracy is perfect. Okay, so if the meter reads 5 amps for 4.9 amps, okay, actual quantity is 4.9 amps, but if the meter reads reads 5 amps, then accuracy is not that much of perfect, but it is okay, 0.1 amps. Okay, so listen carefully. It is the degree of closeness of measured quantity to true quantity. Okay, ಏನದು? It is the degree of closeness, ಎಷ್ಟು ನಿಯರ್ ಆಗಿದೆ ಅಂತ. ಓಕೆನಾ? It is the degree of closeness. It is the degree of closeness. It is the degree of closeness to the measured quantities. It is the degree of closeness of measured quantity to the true quantity of measured quantity. ನೀವೇನು ಕ್ವಾಂಟಿಟಿ ಮೆಜರ್ ಮಾಡ್ತಿದ್ರು ಅದು ಕ್ವಾಂಟಿಟಿ ಟು ಟ್ರೂ ಕ್ವಾಂಟಿಟಿ, ಎಷ್ಟು ಅಕ್ಯುರೇಟ್ ಆಗಿದೆ ಅಂತ. ಓಕೆನಾ? ಸೊ ಎಷ್ಟು ಅಕ್ಯುರೇಟ್ ಆಗಿದೆ, ಓಕೆ, ಹೌ ಮಚ್ ಆಕ್ಯುರೇಟ್ ಇಟ್ ಈಸ್. ಟ್ರೂ ಕ್ವಾಂಟಿಟಿ ಅಂದ್ರೆ ಏನು? ಸೊ ನಾನು ಹೇಳಿದ್ನಲ್ಲ 4.9 ಆಂಪ್ಸ್ ಇದೆ, ಆಕ್ಚುಯಲ್ ಕ್ವಾಂಟಿಟಿ 4.9 ಆಂಪ್ಸ್ ಇದೆ, ಬಟ್ ಇಟ್ ಶೋಯಿಂಗ್ 5 ಆಂಪ್ಸ್. ಎಷ್ಟು ನಿಯರ್ ಆಗಿದೆ? ಡಿಗ್ರಿ ಆಫ್ ಕ್ಲೋಸ್ನೆಸ್. ಓಕೆ, ಸೊ ನೆಕ್ಸ್ಟ್ ಈಸ್, ಸೊ ಇದನ್ನ ಕನ್ಫರ್ಮಿಟಿ ಟು ಟ್ರೂತ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈಸ್ ಪ್ರಿಸಿಷನ್. ಸೊ ವಾಟ್ ಈಸ್ ಪ್ರಿಸಿಷನ್? It indicates the degree of closeness between the measured values. ನೋಡಿ ಇದೊಂದು, what is precision? It indicates degree of closeness
degree of closeness, it indicates degree of closeness between the measured values, between the measured values, between the measured values. So ಇಲ್ಲಿ ನೋಡಿ ಇವಾಗ what is precision, what is precision and what is accuracy ಎರಡಕ್ಕೂ ಡಿಫರೆನ್ಸ್ ಇದೆ. ಓಕೆನಾ? accuracy ಅಂದ್ರೆ 4.5 4.9 ಇರೋದು ಮ್ಯಾಕ್ಸಿಮಮ್ ಅಂದ್ರೆ 5 amps ರೀಡ್ ಮಾಡುತ್ತೆ. ಸೊ if it repeats what happens, so it's okay, 5 amps ರಿಪೀಟ್ ಮಾಡ್ತಾ ಇರುತ್ತೆ. ಬಟ್ ಇಲ್ಲಿ ಇಟ್ ಇಂಡಿಕೇಟ್ಸ್ ಡಿಗ್ರಿ ಆಫ್ ಕ್ಲೋಸ್ನೆಸ್ ಬಿಟ್ವೀನ್ ದ ಮೆಜರ್ಡ್ ವ್ಯಾಲ್ಯೂಸ್ ಅಂತಂದ್ರೆ ಇನ್ಸ್ಟ್ರೂಮೆಂಟ್, ಇಫ್ ದ ಇನ್ಸ್ಟ್ರೂಮೆಂಟ್ ಹ್ಯಾಸ್ ಎ ಗುಡ್ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ ಅಂತ ನಾವು ಹೇಳ್ಬೇಕು ಅಂತಂದ್ರೆ, ಕೇಳಿಸ್ಕೊಳ್ಳಿ, ಇಫ್ ದ ಇನ್ಸ್ಟ್ರೂಮೆಂಟ್ ಹ್ಯಾಸ್ ಎ ಗುಡ್ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ ಅಂತ ನಾವು ಹೇಳ್ಬೇಕು ಅಂತಂದ್ರೆ, ಕೇಳಿಸ್ಕೊಳ್ಳಿ, ಫಸ್ಟ್ ನಾನು ರೀಡ್ ಮಾಡ್ತೀನಿ. ಇಲ್ಲಿ ನೋಡಿ ರಿಪೀಟಬಿಲಿಟಿ ಅಂಡ್ ರೀಪ್ರೊಡ್ಯೂಸಬಿಲಿಟಿ ಅಂತಿದೆ. ಸೊ ಸೇಮ್ ಕ್ವಾಂಟಿಟಿನ ನಾನು ಮೆಜರ್ ಮಾಡ್ಕೊಂಡು ಹೋಗ್ತೀನಿ. ಐ ವಿಲ್ ಮೆಜರ್ ದ ಸೇಮ್ ಕ್ವಾಂಟಿಟಿ, ರಿಪೀಟಬಿಲಿಟಿ ರೀಪ್ರೊಡ್ಯೂಸಬಿಲಿಟಿ ನೋಡ್ಕೊಳ್ಳಿ ಒಂದು ನಿಮಿಷ. ಸೊ ಇಲ್ಲಿ 4.9 amps ಆಕ್ಚುಯಲ್ ಕ್ವಾಂಟಿಟಿ ಅಥವಾ ಟ್ರೂ ಕ್ವಾಂಟಿಟಿ. ಫಸ್ಟ್ ಟೈಮ್ ನಾನು ಮೆಜರ್ ಮಾಡಿದೆ 5 amps ತೋರಿಸ್ತು. ಸೆಕೆಂಡ್ ಟೈಮ್ ಮೆಜರ್ ಮಾಡಿದೆ 4.9 ಬಂತು. ಥರ್ಡ್ ಟೈಮ್ 4.8, 4.7. ಸೊ ಈ ತರ ಮೆಜರ್ ಮಾಡಿದ್ರು, ಈ ತರ ತೋರಿಸಿದ್ರು ಇನ್ಸ್ಟ್ರೂಮೆಂಟ್ ಹ್ಯಾಸ್ ಎ ಗುಡ್ ಪ್ರಿಸಿಷನ್ ಅಂತ ನಾವು ಹೇಳ್ತೀವಿ. ಓಕೆ, ಬಟ್ ಆಕ್ಯುರಸಿ ಡ್ರಾಪ್ಡ್. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಸೊ ಇಟ್ ಇಂಡಿಕೇಟ್ಸ್ ದ ಡಿಗ್ರಿ ಆಫ್ ಕ್ಲೋಸ್ನೆಸ್ ಬಿಟ್ವೀನ್ ದ ಮೆಜರ್ಡ್ ವ್ಯಾಲ್ಯೂಸ್. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ? 0.1. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ? 0.1. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ? 0.1. ಸೊ ಇಲ್ಲಿ 0.1 ಅಷ್ಟೇ ಡಿಫ್ರೆನ್ಸ್ ಇದೆ ಫೋರ್ತ್ ಟೈಮ್ ಮೆಜರ್ ಮಾಡಿದಾಗ. ಬಟ್ ಇದನ್ನ ಅಕ್ಯುರೇಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಟ್ರೂ ಕ್ವಾಂಟಿಟಿ ಇಸ್ 4.9. ಓಕೆ, 4.9 ಇದ್ದಾಗ ನೋಡಿ, ಈ ವ್ಯಾಲ್ಯೂಸ್ ಇದ್ರೆ ನಿಯರ್ ಅಕ್ಯುರೇಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಫಾರ್ ದೀಸ್ ವ್ಯಾಲ್ಯೂಸ್ ಇನ್ಸ್ಟ್ರೂಮೆಂಟ್ ಈಸ್ ನಾಟ್ ಅಕ್ಯುರೇಟ್ ಬಟ್ ಗುಡ್ ಪ್ರಿಸಿಷನ್ ಅಂತ ಹೇಳ್ತೀವಿ ನಾವು. ಓಕೆ, ಇನ್ಸ್ಟ್ರೂಮೆಂಟ್ ಈಸ್ ನಾಟ್ ಅಕ್ಯುರೇಟ್ ಬಟ್ ಇನ್ಸ್ಟ್ರೂಮೆಂಟ್ ಈಸ್ ಗುಡ್ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್. ಗೆಟಿಂಗ್? ಪ್ರಿಸಿಷನ್ಗೂ ಅಕ್ಯುರೇಸಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಹೇಳ್ಬೇಕು ಅಂತಂದ್ರೆ ಅಕ್ಯುರೇಸಿ ಚೆನ್ನಾಗಿದ್ರೆ ಪ್ರಿಸಿಷನ್ ಚೆನ್ನಾಗಿರುತ್ತೆ, ಬಟ್ ಪ್ರಿಸಿಷನ್ ಚೆನ್ನಾಗಿದ್ರೆ ಅಕ್ಯುರೇಸಿ ಚೆನ್ನಾಗಿರುತ್ತೆ ಅಂತ ಹೇಳಕ್ ಬರಲ್ಲ. ಓಕೆ, ಸೊ ಇಫ್ ಗುಡ್ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್, ವಿ ಕಾಂಟ್ ಸೇ ಗುಡ್ ಅಕ್ಯುರೇಟ್ ಇನ್ಸ್ಟ್ರೂಮೆಂಟ್ ಅಂತ. ಗೆಟಿಂಗ್? ಅರ್ಥ ಆಗ್ತಿದ್ಯಾ? ಎಸ್, ಆ ತರ. ಸೊ ಇದು ರಿಪೀಟಬಿಲಿಟಿ ಮೀನ್ಸ್ ರೀಪ್ರೊಡ್ಯೂಸಬಿಲಿಟಿ ಮೀನ್ಸ್ ವಾಟ್? ಸೊ ನೀವು ಕಂಟಿನ್ಯೂಸ್ ಆಗಿ ಮೆಜರ್ ಮಾಡ್ದಂಗೆಲ್ಲ ರಿಪೀಟ್ ಆಗ್ತಾ ಇರ್ಬೇಕು ಸೇಮ್ ವ್ಯಾಲ್ಯೂ, ಅದನ್ನ ರಿಪೀಟಬಿಲಿಟಿ ಅಂತ ಕರಿತೀವಿ. ವಾಟ್ ಎವರ್ ದ ಕ್ವಾಂಟಿಟಿ ಟು ಬಿ ಮೆಜರ್ಡ್ ಇಟ್ ಪ್ರೊಡ್ಯೂಸಸ್ ಪ್ರಾಪರ್ಲಿ, ದೆನ್ ಇಟ್ ಈಸ್ ರೀಪ್ರೊಡ್ಯೂಸಬಿಲಿಟಿ. ಸೊ ಸೇಮ್ ಕ್ವಾಂಟಿಟಿನ ಮೆನಿ ಟೈಮ್ಸ್ ಮೆಜರ್ ಮಾಡ್ತೀವಿ. ಓಕೆನಾ? ಅದನ್ನ ರಿಪೀಟಬಿಲಿಟಿ ಮತ್ತೆ ರೀಪ್ರೊಡ್ಯೂಸಬಿಲಿಟಿ ಅಂತ ಹೇಳ್ತೀವಿ. Okay, next, what is sensitivity? It indicates the relation between change in output readings for, idan beda, it indicates relation between it indicates relation between change in output readings, change in output readings okay, for change in input reading for an instrument, for change in input reading for an instrument. So what is sensitivity? So actually whatever the output from the instrument, ನಾವೇನ್ ಮೆಜರ್ ಮಾಡ್ತಿರ್ತೀವೋ ಸ್ಕೇಲ್ ಮೇಲೆ ಏನು ಇಂಡಿಕೇಟ್ ಮಾಡುತ್ತೋ ಪಾಯಿಂಟರ್, ಸೊ ದಟ್ ಈಸ್ ದ ಔಟ್ಪುಟ್ ಆಫ್ ಆನ್ ಇನ್ಸ್ಟ್ರೂಮೆಂಟ್. ಇಫ್ ಸೆನ್ಸಿಟಿವಿಟಿ ಅಂದ್ರೆ 2 amps ಇದೆ, ಓಕೆ, ಇನ್ಪುಟ್, ಸೊ ಔಟ್ಪುಟ್ ಶುಡ್ ಬಿ 2 amps. ಇಟ್ಸ್ ಶೋಯಿಂಗ್ automatically increases to 3 amps means it should also increases to 3 amps alva. So because output is always proportional to instrument, ಇದನ್ನ sensitivity ಅಂತ ಕರಿತೀವಿ. Sensitivity of an instrument is an
most important character, because output changes with respect to the input. Okay, so next, what is resolution? Okay, what is resolution? Input ಮತ್ತೆ output linear ಆಗಿರಬೇಕು. Okay, so even a smallest change in input, even a smallest change in input even a smallest change in input for which there is a definite numerical change in output. Numerical change in output. This numerical change is called as resolution. Is called resolution. So ನೋಡಿ, ರೆಸೊಲ್ಯೂಷನ್ ಅಂದ್ರೆ ಏನು ಒಂದ್ಸರಿ ಅಬ್ಸರ್ವ್ ಮಾಡಿ. ಓಕೆನಾ, ಸೆನ್ಸಿಟಿವಿಟಿಗೂ ರೆಸೊಲ್ಯೂಷನ್ಗೆ ಏನಾದರೂ ಸಂಬಂಧ ಇದೆಯಾ? Is there any relationship between sensitivity and resolution? ಇಲ್ಲಿ ಕೇಳಿಸ್ಕೊಳ್ಳಿ. Yes, obviously 100% it is there. It indicates the relation between change in output readings for the change in input reading ಅಂತಿದೆ. Even a smallest change in input, ಇಲ್ಲಿ ಬರೋದು even a smallest change in input. ಸೊ ಇಲ್ಲಿ ಯಾವ ತರ ಅಂತಂದ್ರೆ, sensitivity means, listen carefully, sensitivity means, so if the scale is there like this, so 1 amps, okay na, 2 amps, 3 amps, 4 amps, 5 amps ಈ ತರ ಇದೆ ಅನ್ಕೊಳ್ಳಿ. So if I will change to 1 amps, it's okay, sensitivity is there. So what is that resolution? ನೋಡಿ ಇಲ್ಲಿ, this is called as resolution. ಇಲ್ಲಿ ಕಾಣಿಸ್ತಿದೆಯಲ್ಲ, 1 2 3 4, 1 2 3 4, so 1 2 3 4, so these are the resolution points. So ಇಲ್ಲಿ ಏನಾಗ್ತಾ ಇದೆ, 1.1 ಅನ್ಕೊಳ್ಳಿ. ಸೊ ನಾನು ನಿಧಾನಕ್ಕೆ ಇನ್ಪುಟ್ ಕ್ವಾಂಟಿಟಿನ 1.1 ಗೆ ರೈಸ್ ಮಾಡ್ತೀನಿ. ಇಫ್ ಐ ರೈಸ್ಡ್ ಇಟ್ ಟು 1.1, ಸೊ ವೆದರ್ ದ ಔಟ್ಪುಟ್ ಚೇಂಜಸ್ ಆರ್ ನಾಟ್, ಐ ವಿಲ್ ಚೆಕ್. ಓಕೆ, ಸೊ ದಟ್ ಈಸ್ ರೆಸೊಲ್ಯೂಷನ್. ಅಂದ್ರೆ ಸ್ಮಾಲೆಸ್ಟ್ ಚೇಂಜ್ ನಾನು ಇನ್ಸ್ಟ್ರೂಮೆಂಟ್ ಏನ್ ಮಾಡಬೇಕು, ಇಂಡಿಕೇಟ್ ಮಾಡಬೇಕು. ಅದನ್ನ ನಾವು ರೆಸೊಲ್ಯೂಷನ್ ಅಂತ ಕರಿತೀವಿ. ಓಕೆನಾ? ಎಸ್, ಗೆಟಿಂಗ್ ಸ್ಮಾಲೆಸ್ಟ್ ಚೇಂಜ್. ಸೊ ಸೆನ್ಸಿಟಿವಿಟಿ ಅಂತಂದ್ರೆ ಸ್ಮಾಲೆಸ್ಟ್ ಲಾರ್ಜೆಸ್ಟ್ ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ. ಓಕೆ, ಸ್ಮಾಲೆಸ್ಟ್ ಆಗ್ಬೋದು, ಲಾರ್ಜೆಸ್ಟ್ ಆಗ್ಬೋದು ಸೆನ್ಸಿಟಿವಿಟಿ ಅಂದ್ರೆ, ಬಟ್ ರೆಸೊಲ್ಯೂಷನ್ ಇಸ್ ದಿ ಸ್ಮಾಲೆಸ್ಟ್ ಚೇಂಜ್. ಯಾವಾಗ್ಲೂ ರೆಸೊಲ್ಯೂಷನ್ಸ್ಗೆ ನಾವು ಏನ್ ಮಾಡ್ತೀವಿ, ಸ್ಕೇಲ್ ಅಲ್ಲಿ ಮೆನ್ಷನ್ ಮಾಡ್ತೀವಿ ಲೈನ್ಸ್ ನ. ರೆಸೊಲ್ಯೂಷನ್ ನೋಡ್ಕೊಂಡೆ ನಾವು ಮೆನ್ಷನ್ ಮಾಡೋದು. ಓಕೆನಾ? ಸೊ ವಾಟ್ ಅಬೌಟ್ ಡೆಡ್ ಟೈಮ್ ಅಂಡ್ ಡೆಡ್ ಝೋನ್? ಓಕೆ, ಸೊ ಡೆಡ್ ಟೈಮ್ ಅಂದ್ರೆ ದ ಪಾಯಿಂಟರ್ಸ್ ಟೇಕ್ಸ್ ಸಮ್ ಟೈಮ್. ನೀವು ಇನ್ಪುಟ್ ಚೇಂಜ್ ಮಾಡಿದ ತಕ್ಷಣ ಚೇಂಜ್ ಆಗಲ್ಲ. ಓಕೆನಾ? ದ ಪಾಯಿಂಟರ್ ಟೇಕ್ಸ್ ಸಮ್ ಟೈಮ್, ಓಕೆ, ಟು ಸ್ಟಾರ್ಟ್ ಫ್ರಮ್ ಇಟ್ಸ್ ಝೀರೋ ಪೊಸಿಷನ್. ಅದನ್ನ ನಾವೇನಂತ ಕರಿತೀವಿ, ಡೆಡ್ ಟೈಮ್ ಅಂತ ಕರಿತೀವಿ. ಯಾಕೆ ಇದು ಈ ತರ ಆಗತ್ತೆ? ಬಿಕಾಸ್ ಆಫ್ ದಿ ಇನರ್ಷಿಯಾ ಆಫ್ ದಿ ಮೂವಿಂಗ್ ಸಿಸ್ಟಮ್. ಸೊ ವಾಟ್ ಈಸ್ ಡೆಡ್ ಟೈಮ್? ಲಿಸನ್ ಕೇರ್ಫುಲಿ. ವಾಟ್ ಈಸ್ ಡೆಡ್ ಟೈಮ್? Pointer takes some time, okay, to move from its zero position. ಎಲ್ಲಿಂದ ಝೀರೋ ಪೊಸಿಷನ್ ಇಂದ ಮೂವ್ ಆಗಬೇಕು ಅಂದ್ರೆ, ಬಿಕಾಸ್ ಆಫ್ ಇನರ್ಷಿಯಾ, ಝೀರೋ ಪೊಸಿಷನ್. ಓಕೆ, ಬಿಕಾಸ್ ಆಫ್ ಇನರ್ಷಿಯಾ, is called dead time. ಸೊ ಇದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದೆ. ಡೆಡ್ ಟೈಮ್ ಅನ್ನೋದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದೆ. ದ ಕ್ಯಾರೆಕ್ಟರಿಸ್ಟಿಕ್ ಡೆಡ್ ಟೈಮ್ ಬಿಕಾಸ್ ಆಫ್ ಅಂತ ಇದೆ. ಓಕೆ, ಈಸ್ ಕಾಲ್ಡ್ ಡೆಡ್ ಟೈಮ್. ಏನಕ್ಕೆ ಆ ಥರ ಆಗುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಈಸ್,
ವಾಟ್ ಅಬೌಟ್ ಡೆಡ್ ಝೋನ್? ವಾಟ್ ಅಬೌಟ್ ಡೆಡ್ ಝೋನ್? ಏನ್ ಡೆಡ್ ಝೋನ್ ಅಂತಂದ್ರೆ ಫಾರ್ ಲಾರ್ಜ್ ಚೇಂಜ್ ಇನ್ ಇನ್ಪುಟ್ ಫಾರ್ ವಿಚ್ ದೇರ್ ಇಸ್ ನೋ ಔಟ್ಪುಟ್, ಇದನ್ನ ಡೆಡ್ ಝೋನ್ ಅಂತ ಕರಿತೀವಿ. ಫಾರ್ ಎ ಲಾರ್ಜ್ ಚೇಂಜ್ ಇನ್ ಇನ್ಪುಟ್, for a large change in input, for a large change in input for which there is no output for some portion, for which there is no output for some portion, output for some portion, output for some portion of the scale is called dead zone. ಇದು ಹೇಳ್ತೀನಿ, is called dead zone. Okay, what about drift? It is an error, it is an error, it is an error but constant throughout the range of scale, but constant throughout the range of scale, throughout the range of scale. Okay, so linearity ಬಗ್ಗೆ ನಿಮ್ಗೆ ಹೇಳಂಗಿಲ್ಲ. Okay, so linearity ಬಗ್ಗೆ ಔಟ್ಪುಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನ್ಪುಟ್ ಇದ್ರೆ ಅದನ್ನ ಲೀನಿಯಾರಿಟಿ ಅಂತ ಕರಿತೀವಿ ಅಷ್ಟೇ. ಓಕೆ, ಸೊ ಜಸ್ಟ್ ಅಬ್ಸರ್ವ್ ದ ಎರರ್ಸ್. ಅಕ್ಯುರಸಿ ಅಂದ್ರೆ ಏನು? ಇಟ್ ಈಸ್ ದ ಡಿಗ್ರಿ ಆಫ್ ಕ್ಲೋಸ್ನೆಸ್, ಎಷ್ಟು ಕ್ಲೋಸ್ ಆಗಿರುತ್ತೆ. ಪ್ರಿಸಿಷನ್ ಅಂತಂದ್ರೆ ರಿಪೀಟಬಿಲಿಟಿ, ರಿಪ್ರೊಡ್ಯೂಸಬಿಲಿಟಿ. ಎಕ್ಸಾಂಪಲ್, ಒಂದೇ ಕ್ವಾಂಟಿಟಿನ ಇಫ್ ಸೇಮ್ ಕ್ವಾಂಟಿಟಿ ಈಸ್ ಮೆಜರ್ಡ್ ನಂಬರ್ ಆಫ್ ಟೈಮ್ಸ್, if it produces like this also precision is perfect but accuracy decreased. Okay, so what about sensitivity? It indicates relation between change in output readings for the change in input readings. So ಇಲ್ಲಿ ಹೆಂಗಾಗುತ್ತೆ ಅಂದ್ರೆ resolution, sensitivity both are same, but resolution should be for the smallest change in the input also, so it should show output, so that is the resolution. So what about dead time and dead zone? Pointer takes some time. ನೋಡ್ಕೊಳ್ಳಿ ಒಂದು ನಿಮಿಷ. ಪಾಯಿಂಟರ್ ನೀವು ಕೊಟ್ಟಿದ ತಕ್ಷಣ, ಸೊ ನೋಡಿ ಒಂದು ನಿಮಿಷ, ಹಿಂಗ್ ತಿರುಗಿಸಿದ ತಕ್ಷಣ RPS ಹಿಂಗ್ ತಿರುಗಿಸಿದ ತಕ್ಷಣ ಪಟ್ ಅಂತ ರೈಸ್ ಆಗಲ್ಲ. ಓಕೆನಾ? ಇಟ್ ಟೇಕ್ ಸಮ್ ಟೈಮ್. ಸೊ ಆ ಟೈಮ್ನ ನಾವೇನಂತ ಕರಿತೀವಿ? ಡೆಡ್ ಟೈಮ್ ಅಂತ ಕರಿತೀವಿ. ಏನಕ್ಕೆ? ಬಿಕಾಸ್ ಆಫ್ ದಿ ಇನರ್ಷಿಯಾ. ಓಕೆ, ಸೊ ಇಲ್ಲಿ ಡೆಡ್ ಝೋನ್ ಅಂತ ಇದೆ. ಓಕೆನಾ? ಫಾರ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ಇನ್ಪುಟ್, ಇಲ್ಲಿ ಕೇಳಿಸ್ಕೊಳ್ಳಿ, ಫಾರ್ ದಿ ಲಾರ್ಜ್ ಚೇಂಜ್ ಇನ್ ಇನ್ಪುಟ್. ಸೊ ಇಲ್ಲಿ ಏನ್ ಮಾಡ್ತೀವಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಳ್ಳಿ. ಸೊ ಇಲ್ಲಿ ಒಂದು ಪಾಯಿಂಟರ್ ಇಲ್ಲಿ ಇರುತ್ತೆ ಅನ್ಕೊಳ್ಳಿ. ಓಕೆನಾ? ಸೊ ದಿಸ್ ಪಾಯಿಂಟರ್, ಸೊ ವಿ ವಿಲ್ ಗಿವ್ ಸಮ್ ವ್ಯಾಲ್ಯೂ ಲೈಕ್ ದಿಸ್. ಇಲ್ಲಿ ನೋಡಿ, ವಿ ವಿಲ್ ಗಿವ್ ಸಮ್ ವ್ಯಾಲ್ಯೂ ಲೈಕ್ ದಿಸ್. ಇಟ್ ವಿಲ್ ಬಿ ಹಿಯರ್ ಓನ್ಲಿ. we will raise some value, it will be here only. So it will rise up to 1 amps. What happens? It will move. Okay, it will move. ಅದನ್ನ ನಾವೇನಂತ ಕರಿತೀವಿ? ಡೆಡ್ ಝೋನ್ ಅಂತ ಹೇಳ್ತೀವಿ. ಡೆಡ್ ಝೋನ್. ಸೊ ಅದನ್ನ ನಾವು ಮೆಜರ್ ಮಾಡಕ್ಕೂ ಆಗಲ್ಲ. ಓಕೆ, yes, getting? So we can't measure that output also. What about drift? It is the error. Okay, it is an error but constant throughout the, ಈಗ ನನಗೆ ಫಾರ್ ಎಕ್ಸಾಂಪಲ್ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಐ ಹ್ಯಾವ್ ಸ್ಟಾರ್ಟೆಡ್ ಮೆಜರಿಂಗ್ 1 amps. ಓಕೆ, ಇಲ್ಲಿ 0 amps ಇದೆ, 1 amps ಇದೆ ಅನ್ಕೊಳ್ಳಿ. 0.9 ತೋರಿಸುತ್ತೆ. ಓಕೆನಾ? 2 amps ಮೆಜರ್ ಮಾಡ್ತಿದ್ದೀನಿ ಅನ್ಕೊಳ್ಳಿ. ಸೊ 0.9 ಪ್ಲಸ್ 0.9 1.8 amps ತೋರಿಸುತ್ತೆ. ಓಕೆ, ಸೊ 3.6 ತೋರಿಸುತ್ತೆ. ನೆಕ್ಸ್ಟ್ ಹಿಂಗೆ 4 amps ಮೆಜರ್ ಮಾಡಬೇಕಾದ್ರೆ. ಸೊ ಈ ತರ ಏನಾಗ್ತಾ ಇರುತ್ತೆ? ಸೊ ಇಟ್ ಈಸ್ ಎನ್ ಎರರ್, ಇಟ್ ಈಸ್ ಎನ್ ಎರರ್ ಕಾನ್ಸ್ಟೆಂಟ್ ಥ್ರೂಔಟ್ ದ ರೇಂಜ್ ಆಫ್ ಸ್ಕೇಲ್. ಅದನ್ನ ನಾವೇನಂತ ಕರಿತೀವಿ? ಡ್ರಿಫ್ಟ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಅಬೌಟ್ ಲೀನಿಯಾರಿಟಿ? ಔಟ್ಪುಟ್ ಪ್ರಪೋರ್ಷನಲ್ ಟು ಇನ್ಪುಟ್, ಇಟ್ ಈಸ್ ದಿ ಲೀನಿಯಾರಿಟಿ. ಓಕೆನಾ? ಸೊ ಇನ್ನೊಂದಿದೆ, ಕೇಳಿಸ್ಕೊಳ್ಳಿ. ಇಲ್ಲಿ ರಿಪೀಟಬಿಲಿಟಿ, ರೀಪ್ರೊಡ್ಯೂಸಬಿಲಿಟಿ. ಕೇಳಿಸ್ಕೊಳ್ಳಿ, ಸಾರಿ.
ಆಮೇಲೆ ಥ್ರೆಶೋಲ್ಡ್ ಅಂತ ಒಂದಿದೆ, ಓಕೆನಾ. ಸೊ ಇದು ಎಲ್ಲಿ ಬರುತ್ತೆ, ಇವೆಲ್ಲ ಬರೋದು ರೆಸೋನೆನ್ಸ್ ಅಲ್ಲೇ ಬರುತ್ತೆ. ಇಲ್ಲಿ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಪ್ರಿಸಿಷನ್ ಅಲ್ಲೇ ಬರುತ್ತೆ, ಪ್ರಿಸಿಷನ್ ಅಲ್ಲೇ ಬರುತ್ತೆ. ಏನೇನು? ರಿಪೀಟಬಿಲಿಟಿ, ರೀಪ್ರೊಡ್ಯೂಸಬಿಲಿಟಿ. ಆಸ್ ಐ ಸೆಡ್, ರಿಪೀಟಬಿಲಿಟಿ ಮೀನ್ಸ್ what if number of times increases, ಏನದು number of times the reading number of times measurement increases, okay, so it should show same value for the same quantity. If it changes, repeatability and reproducibility fails. Okay, why these things will fail? Listen carefully. Because of hysteresis error. Because of hysteresis error. So what is this hysteresis error? So I have started measuring 1 amps, 2 amps at a time. Listen carefully. 1 amps, 2 amps, 3 amps at a time I have started measuring. So what happens? Once again I have started decreasing. ಇಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ಏನ್ ಮಾಡ್ತೀನಿ, 1 amps 2 amps ಮೆಜರ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, 1 amps 2 amps ಕಂಟಿನ್ಯೂಸ್ ಆಗಿ 3 amps ಹಿಂಗ್ ಮೆಜರ್ ಮಾಡ್ಕೊಂಡು ಹೋಗ್ತೀನಿ. 4 amps ಈ ತರ ಮೆಜರ್ ಮಾಡ್ಕೊಂಡು ಹೋಗ್ತೀನಿ. ಸೊ ವೈಲ್ ಡಿಕ್ರೀಸಿಂಗ್ ಒನ್ಸ್ ಅಗೇನ್ ನಾನು ಏನ್ ಮಾಡ್ತೀನಿ, ಮೆಜರ್ ಮಾಡ್ಕೊಂಡ್ ಬರ್ತೀನಿ. ಸೊ ಈ ತರ ಡಿಕ್ರೀಸ್ ಮಾಡ್ಕೊಂಡ್ ಬರ್ಬೇಕಾದ್ರೆ 4 amps ಇಸ್ ಓಕೆ, 5 amps ವರ್ಗೂ ಮೆಜರ್ ಮಾಡ್ಬಿಟ್ಟಿದೀನಿ. ಸೊ ನಾನು 4 amps ಕೊಟ್ರು ಇಲ್ಲಿ ಏನಾಗ್ತಾ ಇದೆ, ನೆಕ್ಸ್ಟ್ ಇಟ್ ಇಸ್ ಶೋಯಿಂಗ್ 4.1 amps, 3.2 amps, ಓಕೆ, 2.3 amps, ಓಕೆ, 1.1 amps ಈ ತರ ರೀಡಿಂಗ್ಸ್ ವೇರಿಯೇಷನ್ ತೋರಿಸ್ತಾ ಇದೆ ಫಾರ್ ದಿ ಸೇಮ್ ಕ್ವಾಂಟಿಟಿ ವಾಟ್ ಎವರ್ ಐ ಹ್ಯಾವ್ ಮೆಜರ್ಡ್ ಪ್ರಿವಿಯಸ್ಲಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಹಿಸ್ಟರಿಸಿಸ್ ಎರರ್. ಗೆಟಿಂಗ್? ಏನ್ ಹಿಸ್ಟರಿಸಿಸ್ ಎರರ್ ಅಂತಂದ್ರೆ, ಸೊ ಫಸ್ಟ್ ಟೈಮ್ ನಾವು ಮೆಜರ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ತೋರಿಸುತ್ತೆ, ಅದಾಗಿದ ತಕ್ಷಣ ಮತ್ತೆ ವಾಪಸ್ ತಗೊಂಡ್ಬರ್ಬೇಕಾದ್ರೆ ಇಟ್ಸ್ ಶೋಯಿಂಗ್ ಡಿಫರೆಂಟ್ ರೀಡಿಂಗ್. ಬಿಕಾಸ್ ಆಫ್ ದಿ ಮ್ಯಾಗ್ನೆಟಿಕ್ ಇನರ್ಷಿಯಾ. ಸೊ ಅದನ್ನ ನಾವೇನಂತ ಕರಿತೀವಿ, ಹಿಸ್ಟರಿಸಿಸ್ ಎರರ್ ಅಂತ ಕರಿತೀವಿ. ಹಿಸ್ಟರಿಸಿಸ್ ಎರರ್ ಇಂದ ಇವೆರಡು ಫೇಲ್ ಆಗುತ್ತೆ, ರಿಪೀಟಬಿಲಿಟಿ ಮತ್ತೆ ರೀಪ್ರೊಡ್ಯೂಸಬಿಲಿಟಿ. ಓಕೆ, ಸೊ ಅದಾದ್ಮೇಲೆ ಇನ್ನೊಂದಿದೆ ಥ್ರೆಶೋಲ್ಡ್ ಅಂತ. ಕೇಳಿಸ್ಕೊಳ್ಳಿ, ಥ್ರೆಶೋಲ್ಡ್. ಸೊ ವಾಟ್ ಈಸ್ ದಿಸ್ ಥ್ರೆಶೋಲ್ಡ್? ಎಸ್, ಲಿಸನ್ ಕೇರ್ಫುಲಿ. ಸೊ ವಾಟ್ ಈಸ್ ದಿಸ್ ಥ್ರೆಶೋಲ್ಡ್? ಸೊ ಐ ಹ್ಯಾವ್ ಸ್ಟಾರ್ಟೆಡ್ giving the values to measure. ಇಲ್ಲಿ ಕೇಳಿಸ್ಕೊಳ್ಳಿ, I have started to give values. ಓಕೆ, ಸೊ ಇಲ್ಲಿ ನಾನು ಕೊಟ್ಟೆ 0 ಇದೆ. ಓಕೆ, 0.1 amps ಕೊಟ್ಟೆ, 0.2 amps ಕೊಟ್ಟೆ, 0.3 amps ಕೊಟ್ರು ಸ್ಕೇಲ್ ಏನಾಗ್ತಾ ಇದೆ, ಮೂವ್ ಆಗ್ತಿಲ್ಲ, ಹಂಗೆ ಇದೆ. ಓಕೆ, ಸ್ಕೇಲ್ ಏನಾಗ್ತಾ ಇದೆ, ಮೂವ್ ಆಗ್ತಿಲ್ಲ, ಹಂಗೆ ಇದೆ. ಏನಕ್ಕೆ ಮೂವ್ ಆಗಲ್ಲ? ಟು ಮೂವ್ ದ ಸ್ಕೇಲ್ ಅಥವಾ ಟು ಸ್ಟಾರ್ಟ್ ದ ಪಾಯಿಂಟರ್ some quantity is required. So that quantity is called as threshold. So to move pointer from zero position, or to start pointer from zero position, some input quantity is required. Minimum input quantity is required. That minimum input quantity is threshold. Getting? ಅರ್ಥ ಆಗ್ತಿದೆ ಎಲ್ಲರಿಗೂ ಥ್ರೆಶೋಲ್ಡ್ ಅಂದ್ರೆ ಏನು ಅಂತ? ಮಿನಿಮಮ್ ಇನ್ಪುಟ್ ಕ್ವಾಂಟಿಟಿ ರಿಕ್ವೈರ್ಡ್. ಓಕೆ, ಮಿನಿಮಮ್ ಇನ್ಪುಟ್ ಕ್ವಾಂಟಿಟಿ ರಿಕ್ವೈರ್ಡ್ ಟು ಸ್ಟಾರ್ಟ್ ದ ಪಾಯಿಂಟರ್ ಫ್ರಮ್ ಝೀರೋ ಪೊಸಿಷನ್ ಈಸ್ ಕಾಲ್ಡ್ ಆಸ್ ಥ್ರೆಶೋಲ್ಡ್. ಓಕೆ, ರಿಪೀಟಬಿಲಿಟಿ ಮತ್ತೆ ರೀಪ್ರೊಡ್ಯೂಸಬಿಲಿಟಿ ಯಾಕೆ ಫೇಲ್ಯೂರ್ ಆಗುತ್ತೆ? ಹಿಸ್ಟರಿಸಿಸ್ ಎರರ್ ಮತ್ತೆ ಥ್ರೆಶೋಲ್ಡ್ ಇಂದ ಫೇಲ್ಯೂರ್ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಹಿಸ್ಟರಿಸಿಸ್ ಎರರ್ ಮತ್ತೆ ಥ್ರೆಶೋಲ್ಡ್ ಇಂದ ಫೇಲ್ಯೂರ್ ಆಗುತ್ತೆ. ಮ್ಯಾಕ್ಸಿಮಮ್ ಫೇಲ್ಯೂರ್ಸ್ ಫ್ರಮ್ ದ ಹಿಸ್ಟರಿಸಿಸ್ ಎರರ್ ಓನ್ಲಿ. ಓಕೆ, ಈ ಡೆಡ್ ಟೈಮ್ ಮತ್ತೆ ಡೆಡ್ ಝೋನ್ ಎಲ್ಲ ಬರೋದು ಥ್ರೆಶೋಲ್ಡ್ ಇಂದಾನೆ. ಮಿನಿಮಮ್ ಇನ್ಪುಟ್ ಕ್ವಾಂಟಿಟಿ ಬೇಕು. ಅರ್ಥ ಆಯ್ತಲ್ವಾ? ಮಿನಿಮಮ್ ಇನ್ಪುಟ್ ಕ್ವಾಂಟಿಟಿ ಬೇಕು. ನೀವು ವೆಹಿಕಲ್ ಅಲ್ಲಿ ಎಕ್ಸ್ಲೇಟರ್ ಕೊಡ್ತಾ ಇರ್ತೀರಾ, ಸ್ಟಾರ್ಟಿಂಗ್ ಸ್ವಲ್ಪ ಹೊತ್ತು ಕೊಡಕ್ ಸ್ಟಾರ್ಟ್ ಮಾಡ್ತೀರಾ, ಸುಮ್ಮನೆ ಹಿಂಗ್ ಮೂವ್ ಆಗಿದ ತಕ್ಷಣ ಮೂವ್ ಆಗಲ್ಲ ಅದು. ಸಮ್ ಎಕ್ಸಲೇಟರ್ ವಿ ನೀಡ್ ಟು ಗಿವ್ ಟು ಮೂವ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ? ಸೊ ಆ ತರದನ್ನ ಥ್ರೆಶೋಲ್ಡ್ ಅಂತ ಕರಿತೀವಿ. ಓಕೆನಾ? ಮೂವ್ಮೆಂಟ್. ಎಸ್, ಸೊ ಏನಾದ್ರು ಡೌಟ್ ಇದೆಯಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಯಾರಿಗಾದ್ರು? ಎಸ್ ಹೇಳಿ. ಹೇಳಿದ್ನಲ್ಲ, ಹಿಸ್ಟರಿಸಿಸ್ ಅಂದ್ರೆ ಫಸ್ಟ್ ಮೆಜರ್ ಮಾಡ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಈ ತರ ಹೋಗ್ತಾ ಇರುತ್ತೆ. ಫಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಇನ್ಕ್ರೀಸಿಂಗ್ ದ ವ್ಯಾಲ್ಯೂಸ್. ಬಟ್ ಡಿಕ್ರೀಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಾವು 4 amps ಕೊಟ್ಟಾಗ 4.1 amps ರೀಡ್ ಮಾಡುತ್ತೆ, 3 amps ಕೊಟ್ಟಾಗ 3.2 amps ರೀಡ್ ಮಾಡುತ್ತೆ. ಈ ತರ ಎರರ್ಸ್ ಇರುತ್ತೆ. ಓಕೆನಾ? ಏನಕ್ಕೆ? ಮ್ಯಾಗ್ನೆಟಿಕ್ ಇನರ್ಷಿಯಾ ಇಂದ. ಸೊ ಆ ಎರರ್ಸ್ ನಾವೇನಂತ ಕರಿತೀವಿ? ಹಿಸ್ಟರಿಸಿಸ್ ಎರರ್ ಅಂತ ಕರಿತೀವಿ. ಓಕೆನಾ?
ಸೊ ರಿಪೀಟಬಿಲಿಟಿ ರೀಪ್ರೊಡ್ಯೂಸಬಿಲಿಟಿ ಅಂತ ನಾನು ಹೇಳ್ತಿದ್ದೀನಲ್ಲ, ಸೊ ನಾನು ಕರೆಕ್ಟಾಗಿ ಹೆಂಗಿರ್ಬೇಕು ಅಂತಂದ್ರೆ, ನೀವು ನಂಬರ್ ಆಫ್ ಟೈಮ್ಸ್ 10 ಅಲ್ಲ 100 ಟೈಮ್ಸ್ ಮೆಜರ್ ಮಾಡಿದ್ರು ಇನ್ಸ್ಟ್ರೂಮೆಂಟ್ ಶುಡ್ ಗಿವ್ ಪ್ರಾಪರ್ ರೀಡಿಂಗ್ಸ್ ಫಾರ್ ದಿ ಪ್ರಾಪರ್ ಕ್ವಾಂಟಿಟಿ. ಗೆಟಿಂಗ್? Instrument should give proper readings for the proper quantity. If it fails means repeatability and reproducibility fails ಅಂತ, ಅಂದ್ರೆ ಪ್ರಿಸಿಷನ್ ಅಷ್ಟೇ ಹೋಯ್ತು ಅಂತ. ಓಕೆ, ಎಸ್, ಗೆಟಿಂಗ್? ಹಿಸ್ಟರಿಸಿಸ್ ನಾನು ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೆಷಿನ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಹಿಸ್ಟರಿಸಿಸ್ ಲಾಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆನಾ? ಎಸ್. ಸೊ ದಟ್ಸ್ ಆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ನಿಮಗೆ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ. ಟೈಪ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿದೆ ಇನ್ಸ್ಟ್ರೂಮೆಂಟ್ಸ್ ಅಂತ. ಓಕೆ, ತುಂಬಾ ಇಂಪಾರ್ಟೆಂಟ್. ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು 3-4 ಟಾಪಿಕ್ಸ್ ಹೇಳಿದೆ ನೋಡಿ, ಅದರಲ್ಲೇ ನಿಮಗೆ 4 ಕ್ವಶನ್ಸ್ ಬಂದ್ಬಿಡುತ್ತೆ, 4 to 5 ಕ್ವಶನ್ಸ್ ಬಂದ್ಬಿಡುತ್ತೆ. ಓಕೆನಾ? ಸೊ ಲಾಸ್ಟ್ ಡಿಜಿಟಲ್ ಮೀಟರ್ಸ್ ಮತ್ತೆ ಟ್ರಾನ್ಸ್ಡ್ಯೂಸರ್ಸ್ ಅಲ್ಲಿ ಒಂದು ಕ್ವಶನ್ ರೈಸ್ ಆದ್ರೆ ರೈಸ್ ಆಗುತ್ತೆ, ಎರಡರಲ್ಲೂ ಸೇರಿಸಿ. ಅಪ್ ಟು ರೆಸಿಸ್ಟೆನ್ಸ್ ಒಳಗಡೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಕವರ್ ಆಗ್ಬಿಡುತ್ತೆ. 90% ಕ್ವಶನ್ಸ್ ಕವರ್ ಆಗುತ್ತೆ, 99%. ಇನ್ನೊಂದು ಕ್ವಶನ್ ಇರುತ್ತೆ ಮ್ಯಾಕ್ಸಿಮಮ್ ಅಂದ್ರಷ್ಟೇ. ಓಕೆ, ಯಾವುದಕ್ಕೆ? ಡಿಜಿಟಲ್ ಮೀಟರ್ಸ್ ಮತ್ತೆ ಟ್ರಾನ್ಸ್ಡ್ಯೂಸರ್ಸ್. ಎಸ್, ಲಿಸನ್. ಸೊ ನೆಕ್ಸ್ಟ್, ಎರರ್ಸ್. ವಾಟ್ ಈಸ್ ಎರರ್? ಡಿವಿಯೇಷನ್ ಫ್ರಮ್ ದಿ ಟ್ರೂ ಕ್ವಾಂಟಿಟಿ. ಓಕೆ, ಎಕ್ಸಾಕ್ಟ್ಲಿ ಡೆಫಿನೇಷನ್ ಏನಿದೆ ಫಸ್ಟ್ ವಿ ವಿಲ್ ರೈಟ್, ಆಮೇಲೆ ಟೈಪ್ಸ್ ಆಫ್ ಎರರ್ಸ್ ಏನೇನಿದೆ. ಓಕೆ, ಡಿವಿಯೇಷನ್ ಅಂತ ಹೇಳ್ತೀವಿ ಇದನ್ನ. ದ ಡಿಫರೆನ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಬಿಟ್ವೀನ್ ಮೆಜರ್ಡ್ ವ್ಯಾಲ್ಯೂ ಅಂಡ್ ಟ್ರೂ ವ್ಯಾಲ್ಯೂ. ದ ಡಿಫರೆನ್ಸ್ ಆಫ್ magnitude between measured value and true value. Measured value and true value is called error. True value is called error. ಸೊ ಆಕ್ಚುಲಿ ಎರರ್ಸ್ನ ನಾವು ಪರ್ಸೆಂಟೇಜ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆನಾ? ಸೊ ಪರ್ಸೆಂಟೇಜ್ ಎರರ್ ಈಸ್ ಈಕ್ವಲ್ ಟು, ಯೂಶುವಲಿ ಪರ್ಸೆಂಟೇಜ್ ಎರರ್ ಈಸ್ ಈಕ್ವಲ್ ಟು, ಓಕೆ, AM ಮೈನಸ್ AT ಅಂದ್ರೆ ಮೆಜರ್ಡ್ ವ್ಯಾಲ್ಯೂ AM ಅಂದ್ರೆ ಮೈನಸ್ AT ಅಂದ್ರೆ ಟ್ರೂ ವ್ಯಾಲ್ಯೂ ಡಿವೈಡೆಡ್ ಬೈ AT ಇಂಟು 100. ಓಕೆ, so what is AM? Measured value. What is AT? True value. Okay, so ಇದರಲ್ಲಿ ಅಬ್ಸಲ್ಯೂಟ್ ಎರರ್ ಅವು ಇವೆಲ್ಲ ಇದೆ, ಗ್ಯಾರಂಟಿಡ್ ಎರರ್ ಅವೆಲ್ಲ ನಿಮಗೆ ಬೇಡ. ಓಕೆನಾ? ಸೊ ನಿಮಗೆ ನೆಕ್ಸ್ಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಎರರ್ಸ್. ಓಕೆ, ಯೂಶಲಿ ಏನೇನು ಎರರ್ಸ್ ಇರುತ್ತೆ ಅಂತ ನೋಡಿ. ಗ್ರಾಸ್ ಎರರ್ಸ್ ಮತ್ತೆ ಸಿಸ್ಟಮ್ಯಾಟಿಕ್ ಎರರ್ಸ್ ಅಂತ ಇರುತ್ತೆ. ಗ್ರಾಸ್ ಎರರ್ಸ್, ಆಮೇಲೆ ಸಿಸ್ಟಮ್ಯಾಟಿಕ್ ಎರರ್ಸ್ ಅಂತ. ಈ ಸಿಸ್ಟಮ್ಯಾಟಿಕ್ ಎರರ್ಸ್ ಅಲ್ಲಿ ಒನ್ಸ್ ಅಗೈನ್ 3 ಟೈಪ್ಸ್ ಇದೆ. ಓಕೆ, ಸೊ ಫಸ್ಟ್ ಒನ್ ಬಂದು ಇನ್ಸ್ಟ್ರೂಮೆಂಟಲ್, ಓಕೆ, ಸೆಕೆಂಡ್ ಒನ್ ಬಂದು ಎನ್ವಿರಾನ್ಮೆಂಟಲ್ ಅಬ್ಸರ್ವೇಷನಲ್, ಥರ್ಡ್ ಒನ್ ಬಂದು ಅಬ್ಸರ್ವೇಷನಲ್. ಓಕೆ, ಸೊ ಇವಾಗ ನನಗೆ
ಗ್ರಾಸ್ ಎರರ್ಸ್ ಯಾಕೆ ಅಕ್ಕರ್ ಆಗುತ್ತೆ? ಓಕೆ, ಸೊ ದೀಸ್ ಆರ್ ಕಂಪ್ಲೀಟ್ಲಿ ಡ್ಯೂ ಟು ಹ್ಯೂಮನ್ ಮಿಸ್ಟೇಕ್ಸ್. ಯಾವುದು? ಗ್ರಾಸ್ ಎರರ್ಸ್. These are completely due to human mistakes. ಏನಪ್ಪ ಹ್ಯೂಮನ್ ಮಿಸ್ಟೇಕ್ಸ್ ಅಂದ್ರೆ ಏನ್ ಮಾಡ್ಬೋದು ನಾವು? ಯೂಶುವಲಿ ರಾಂಗ್ ಕನೆಕ್ಷನ್ ಕೊಡ್ಬೋದಲ್ವಾ? ಓಕೆ, ಚೂಸಿಂಗ್ ರಾಂಗ್ ಇನ್ಸ್ಟ್ರೂಮೆಂಟ್. ಓಕೆ, ಸೊ ಅಂದ್ರೆ ರೇಂಜ್ ಯಾವ್ದು ಇದು? ಇದರಲ್ಲಿ ಇದೆ ನೋಡಿ, ಡೂಯಿಂಗ್ ಲೂಸ್ ಕನೆಕ್ಷನ್ಸ್, reading the values, taking the values, memorizing and doing calculations, ಈ ಥರ. ಓಕೆನಾ? ಸೊ ಇದನ್ನ ಹ್ಯೂಮನ್ ಮಿಸ್ಟೇಕ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಲೂಸ್ ಕನೆಕ್ಷನ್ಸ್. ಸೊ ನಾವು ಮಾಡೋ ಮಿಸ್ಟೇಕ್ಸ್ ಇದು. ಓಕೆನಾ? ಅದೇ. ಸೊ ಅದಾದ್ಮೇಲೆ ರೀಡಿಂಗ್ ದ ವ್ಯಾಲ್ಯೂಸ್, reading, memorizing and doing calculations. Reading and memorizing. ಮೆಮೊರೈಸ್ ಮಾಡಬೇಕಾದ್ರೆ ಮಿಸ್ಟೇಕ್ಸ್ ಮಾಡ್ತೀವಿ. ಅಂಡ್ ಡೂಯಿಂಗ್ ಕ್ಯಾಲ್ಕುಲೇಷನ್ಸ್, ಇದೊಂದು ದೊಡ್ಡ ಮಿಸ್ಟೇಕ್. ಸೊ ಎಟ್ಸೆಟ್ರಾ. ಸೊ ದೀಸ್ ಆರ್ ದಿ ಗ್ರಾಸ್ ಎರರ್ಸ್. ವಾಟ್ ಅಬೌಟ್ ಸಿಸ್ಟಮ್ಯಾಟಿಕ್ ಎರರ್ಸ್? ಸಿಸ್ಟಮ್ಯಾಟಿಕ್ ಎರರ್ಸ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಇಂದ, ಓಕೆ, ಡ್ಯೂ ಟು ಓಕೆ ಏಜಿಂಗ್ ಎಫೆಕ್ಟ್, ಓಕೆ, ಫ್ರಿಕ್ಷನಲ್ ಎರರ್, ಹಿಸ್ಟರಿಸಿಸ್ ಎರರ್. ಡ್ಯೂ ಟು ಏಜಿಂಗ್ ಎಫೆಕ್ಟ್, ಓಕೆ, ಡ್ಯೂ ಟು ಏಜಿಂಗ್ ಎಫೆಕ್ಟ್, ಓಕೆ, ಏಜಿಂಗ್ ಎಫೆಕ್ಟ್, ಏಜಿಂಗ್ ಎಫೆಕ್ಟ್, ಫ್ರಿಕ್ಷನಲ್ ಎರರ್, ಹಿಸ್ಟರಿಸಿಸ್ ಎರರ್, ಎಟ್ಸೆಟ್ರಾ. error comma hysteresis error etc. ಓಕೆ, ಸೊ ಅದಾದ್ಮೇಲೆ ಎನ್ವಿರಾನ್ಮೆಂಟ್ ಅಂದಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಏನ್ ಎನ್ವಿರಾನ್ಮೆಂಟಲ್ ಎರರ್ಸ್ ಇರುತ್ತೆ. ಓಕೆ, ಟೆಂಪರೇಚರ್, ಪ್ರೆಷರ್, ಹ್ಯೂಮಿಡಿಟಿ ಎಟ್ಸೆಟ್ರಾ. ಟೆಂಪರೇಚರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಎಲ್ಲ ಕಡೆ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಟೆಂಪರೇಚರ್, humidity etc. ಓಕೆ, ನೆಕ್ಸ್ಟ್ ಅಬ್ಸರ್ವೇಷನಲ್ ಎರರ್ಸ್ ಅಂದ್ರೆ ಮೇನ್ ಬಂದು ಪ್ಯಾರಲಾಕ್ಸ್ ಎರರ್, ತುಂಬಾ ಇಂಪಾರ್ಟೆಂಟ್ ಎರರ್ ಇದು. ಓಕೆನಾ? ಪ್ಯಾರಲಾಕ್ಸ್ ಎರರ್. ಸೊ ಪ್ಯಾರಲಾಕ್ಸ್ ಎರರ್ ಅಂದ್ರೆ ವೈಲ್ ಟೇಕಿಂಗ್ ದ ರೀಡಿಂಗ್ ನಾವೇನ್ ಮಾಡ್ತೀವಿ, 5 ಇದ್ರೆ 4.9 ತಗೊಳ್ಳೋದು. ಓಕೆನಾ? ಸೊ ಆ ತರ ಮಾಡ್ತೀವಿ. ಅದಕ್ಕೆ ಏನ್ ಮಾಡಿರ್ತಾರೆ, ಮಿರರ್ ಪಾಯಿಂಟರ್ ಬ್ಯಾಕ್ ಸೈಡ್ ಏನ್ ಮಾಡ್ತೀವಿ ನಾವು, ಮಿರರ್ನ ಆಡ್ ಮಾಡಿರ್ತೀವಿ. ಸೊ ಸ್ಕೇಲ್ ಪಾಯಿಂಟರ್ ಏನಿರುತ್ತೆ ಅದ್ರ ಮಿರರ್ ಅಲ್ಲಿ ಕಾಣೋ ಇಮೇಜು ಮತ್ತೆ ಸ್ಕೇಲ್ ಪಾಯಿಂಟರ್ ಎರಡು ಕೋಇನ್ಸೈಡ್ ಆದಾಗ ಸೊ ನಾವು ರೀಡಿಂಗ್ಸ್ ನ ತಗೋತೀವಿ. ಓಕೆನಾ? ಸೊ ದಟ್ ಒನ್ ಇಸ್ ದಿ ಅಬ್ಸರ್ವೇಷನಲ್ ಎರರ್. ಓಕೆ, ಸೊ ಇಷ್ಟು ನಿಮ್ಗೆ ಎರರ್ಸ್. ಎಸ್, ಸೊ ಇದರಲ್ಲಿ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಎರರ್. ವಾಟ್ ಈಸ್ ದಿ ಎರರ್? ದ ಡಿಫರೆನ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಬಿಟ್ವೀನ್ ಮೆಜರ್ಡ್ ಅಂಡ್ measured and true value is called as error. ಓಕೆನಾ? ಸೊ ಡಿವಿಯೇಷನ್ ಫ್ರಮ್ ದ ಆಕ್ಚುಯಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ, ಬೇಕಾದ್ರೆ ಬರ್ಕೊಳ್ಳಿ. ಇದು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಅಲ್ಲಿ ಇದೆ. ಡಿವಿಯೇಷನ್ ಫ್ರಮ್ ದ ಆಕ್ಚುಯಲ್ ಕ್ವಾಂಟಿಟಿ, ಡಿವಿಯೇಷನ್ ಫ್ರಮ್ ದ actual quantity, actual quantity. So deviation from the actual quantity. Okay, ಇದನ್ನ ನಾವೇನಂತ ಕರಿತೀವಿ, ಎರರ್ ಅಂತ ಹೇಳ್ತೀವಿ. ಓಕೆನಾ? ವಾಟ್ ಈಸ್ ದಟ್? deviation from the actual quantity. So what is that called? Error. Okay, so next ಏನೇನ್ ಎರರ್ಸ್ ಇದೆ? ಗ್ರಾಸ್ ಎರರ್ಸ್ ಇದೆ. ಸೊ ಗ್ರಾಸ್ ಎರರ್ಸ್ ಬಂದು ಯೂಶುವಲಿ ಡ್ಯೂ ಟು ಹ್ಯೂಮನ್ ಮಿಸ್ಟೇಕ್ಸ್. ಏನೇನು ನಾವು ಮಿಸ್ಟೇಕ್ ಮಾಡ್ತೀವೋ ಅದು ಗ್ರಾಸ್ ಎರರ್ ಅಲ್ಲಿ ಬರುತ್ತೆ, ನಮ್ಮ ಮಿಸ್ಟೇಕ್ಸ್ ಏನಿದ್ರು. ಓಕೆನಾ? ಸೊ ಆಮೇಲೆ ಸಿಸ್ಟಮ್ಯಾಟಿಕ್ ಎರರ್ಸ್, ಇನ್ಸ್ಟ್ರೂಮೆಂಟಲ್ ಅಂತ ಹೇಳ್ತೀವಿ.
ಇನ್ಸ್ಟ್ರೂಮೆಂಟಲ್ ಅಂದರೆ ಡ್ಯೂ ಟು ಏಜಿಂಗ್ ಎಫೆಕ್ಟ್, ಫ್ರಿಕ್ಷನಲ್ ಎರರ್ ಇನ್ಸೈಡ್ ಕ್ವಾಂಟಿಟೀಸ್ ಇಂದ, ಆಮೇಲೆ ಹಿಸ್ಟರಿಸಿಸ್ ಎರರ್ ಎಟ್ಸೆಟ್ರಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದು ಎನ್ವಿರಾನ್ಮೆಂಟಲ್ ಅಂದರೆ ನಿಮಗೆ ಗೊತ್ತು, ಟೆಂಪ್ರೇಚರ್, ಹ್ಯೂಮಿಡಿಟಿ ಎಟ್ಸೆಟ್ರಾ. ಅಬ್ಸರ್ವೇಷನಲ್ ಎರರ್ ಬಂದು ಪ್ಯಾರಲಾಕ್ಸಿ ಎರರ್. ಓಕೆನಾ. ಸೊ ವೈಲ್ ಟೇಕಿಂಗ್ ರೀಡಿಂಗ್ ಓನ್ಲಿ ವಾಟ್ ವಿ ವಿಲ್ ಡೂ, ವಿ ವಿಲ್ ಡನ್ ದ ಮಿಸ್ಟೇಕ್. ಅದನ್ನು ನಾವೇನಂತ ಕರಿತೀವಿ, ಅಬ್ಸರ್ವೇಷನಲ್ ಎರರ್ ಅಂತ ಹೇಳ್ತೀವಿ. ಓಕೆನಾ. ಎಸ್. ಸೊ ಇಷ್ಟು ಎರರ್ಸ್ ಬಗ್ಗೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಯಿತು, ಎರರ್ಸ್ ಆಯಿತು. ಏನಾದರೂ ಡೌಟ್ ಇದೆಯಾ ಯಾರಿಗಾದರೂ? ಸೊ ನಾನೇನು ಕೊಟ್ಟಿದ್ದೀನೋ ಅಷ್ಟು ಸಾಕು, ಬೇಕಾದಷ್ಟು ಆಯಿತು. ಓಕೆನಾ. ಎಸ್. ಎನಿ ಡೌಟ್? ಓಕೆನಾ. ಸೊ ಆ್ಯಕ್ಚುಲಿ ನೀವು ನಾನು ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಒಂದು 4 to 5 ಟಾಪಿಕ್ಸಲ್ಲಿ ನೀವು ಕರೆಕ್ಟಾಗಿ ಸ್ಟ್ರಾಂಗ್ ಇದ್ರೆ ಸಾಕು, ಯು ಕ್ಯಾನ್ ಆನ್ಸರ್ ಇಟ್ ಅರೌಂಡ್ 4 to 5 ಕ್ವಶನ್ಸ್ ಫ್ರಮ್ ದ ಮೆಜರ್ಮೆಂಟ್ಸ್. ಅಷ್ಟೇ, ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಕೇಳಿಸ್ತಿದೆ ಎಲ್ಲರಿಗೂ? ಸ್ಟಾರ್ಟಿಂಗ್ 4 to 5 ರೆಸಿಸ್ಟೆನ್ಸ್ ಮೆಜರ್ಮೆಂಟಲ್ಲಿ ಸ್ಟ್ರಾಂಗ್ ಇರಬೇಕು, ವೋಲ್ಟೇಜ್, ಕರೆಂಟ್ ಮತ್ತು ಪವರ್ ಮೆಜರ್ಮೆಂಟಲ್ಲಿ ಸ್ಟ್ರಾಂಗ್ ಇರಬೇಕು. ಇಷ್ಟಿದ್ರೆ ಸಾಕು ನೀವು. ಓಕೆ. ಸೊ ಯು ಕ್ಯಾನ್ ಆನ್ಸರ್ ಇಟ್ 4 to 5 ಕ್ವಶನ್ಸ್ ಈಸಿಲಿ. ಅಷ್ಟೇ ಮೆಜರ್ಮೆಂಟ್. ಓಕೆ. ಸೊ ಏನಾದರೂ ನಾವು ಯಾವುದಾದ್ರೂ ಒಂದು ಸ್ಮಾಲ್ ಟಾಪಿಕ್ಸಲ್ಲಿ ಮಿಸ್ಟೇಕ್ ಆಗಿದ್ರೆ, ವೈಲ್ ಸಾಲ್ವಿಂಗ್ ದ ಕ್ವಶನ್ ಪೇಪರ್ ವಿ ವಿಲ್ ಕವರ್ ಇಟ್. ಸೊ ಅದನ್ನೇ ನಾನು ಹೇಳಿದ್ದೆ, ಏನು ಅಂದರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಒಂದು ನೋಟ್ಬುಕ್ನ ಇಟ್ಕೊಂಡು ಕೂತ್ಕೊಳ್ಳಿ. ಸೊ ಇಟ್ ಈಸ್ ಯೂಸ್ಫುಲ್ ಫಾರ್ ಅಸ್. ಓಕೆ. ನೆಕ್ಸ್ಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಇನ್ಸ್ಟ್ರೂಮೆಂಟ್ಸ್. ಓಕೆ. ನೆಕ್ಸ್ಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಇನ್ಸ್ಟ್ರೂಮೆಂಟ್ಸ್. Listen carefully. Okay. So what are all the basic classification is there? So instruments ಅಲ್ಲಿ so electrical instruments ಅಲ್ಲಿ basically 2 types is there. Basically 2 types is there. Absolute instruments and secondary instruments. Absolute instruments ಆಮೇಲೆ secondary instruments. ಓಕೆ. ಸೊ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಏನು ಅಂತ ನಾನು ಇಲ್ಲೇ ಬರೆದ್ಬಿಡ್ತೀನಿ. ಓಕೆ. ಆಮೇಲೆ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ಸಲ್ಲಿ ನಮ್ಗೆ ಏನೇನು ಇನ್ಸ್ಟ್ರೂಮೆಂಟ್ಸ್ ಇದೆ, ಕ್ಲಾಸಿಫಿಕೇಶನ್ ಮೋಸ್ಟ್ ಇಂಪಾರ್ಟೆಂಟ್. 3 ಕ್ಲಾಸಿಫಿಕೇಶನ್ಸ್ ಇದೆ ಯೂಶುವಲಿ. ಫಸ್ಟ್ ಬಂದು ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್, ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ಸ್. ಸೊ ಅದಾದಮೇಲೆ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ಸ್. ಸ್ಲೈಟ್ ಚೇಂಜಸ್ ಇರುತ್ತೆ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ಸ್ಗೂ ಮತ್ತು ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ಸ್ಗೂ. ಅದೇನು ಅಂತ ನಾನು ಕ್ಲೀನಾಗಿ ಹೇಳ್ತೀನಿ ಇವಾಗ. ಓಕೆನಾ. ಅದಾದಮೇಲೆ ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ಸ್. ಓಕೆ. ಜಸ್ಟ್ ಅಬ್ಸರ್ವ್ ಕೇರ್ಫುಲಿ. ಆಮೇಲೆ ಬರೋಣ ಇಂಡಿಕೇಟಿಂಗು, ರೆಕಾರ್ಡಿಂಗು, ಆಮೇಲೆ ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ಸ್ಗೆ. ಫಸ್ಟ್, ವಾಟ್ ಈಸ್ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್? ಸೊ ಇಲ್ಲಿ ನಮಗೆ ಸೆಕೆಂಡ್ರಿ ಇನ್ಸ್ಟ್ರೂಮೆಂಟ್ಸಲ್ಲಿ ಏನಾಗುತ್ತೆ, ಒಂದು ಪಾಯಿಂಟರ್ ಇರುತ್ತೆ, ಒಂದು ಸ್ಕೇಲ್ ಇರುತ್ತೆ, ಅಥವಾ ಒಂದು ಡಿಸ್ಕ್ ಇರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ, ಡಿಜಿಟಲ್ ರೀಡಿಂಗ್ಸ್ ತೋರಿಸುತ್ತೆ. ಓಕೆ. ಸೊ ದೀಸ್ ಥಿಂಗ್ಸ್ ಆಲ್ ವಿಲ್ ಹ್ಯಾಪನ್ ಇನ್ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ಸ್. ಬಟ್ ಇಲ್ಲಿ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ಆ ಥರ ಆಗೋಕ್ಕೆ ಚಾನ್ಸ್ ಇಲ್ಲ. ಓಕೆ. ಸೊ ನನಗೆ ಟ್ಯಾಂಜೆಂಟ್ ಗ್ಯಾಲ್ವನೋಮೀಟರ್ ಅಂತ ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರಾ ಟ್ಯಾಂಜೆಂಟ್ ಗ್ಯಾಲ್ವನೋಮೀಟರ್ ಅಂತ? ಸೊ ವಾಟ್ ಈಸ್ ದಿ ಅಪ್ಲಿಕೇಶನ್ ಆಫ್ ಟ್ಯಾಂಜೆಂಟ್ ಗ್ಯಾಲ್ವನೋಮೀಟರ್? So it
gives value for the magnetic field. Okay, balance magnetic field value na ಕೊಡುತ್ತೆ ಅದು. ಓಕೆನಾ, ಟ್ಯಾಂಜೆಂಟ್ ಗ್ಯಾಲ್ವಾನೋಮೀಟರ್. ಓಕೆ, ಸೊ ಇಲ್ಲಿ ಏನಿದೆ ಅಂತಂದ್ರೆ, these instrument do not give readings but give in terms of instrumental constants. ಇನ್ಸ್ಟ್ರೂಮೆಂಟಲ್ ಕಾನ್ಸ್ಟೆಂಟ್ಸ್ ಪ್ರಕಾರ ಕೊಟ್ಬಿಡುತ್ತೆ. ಈ ಗ್ಯಾಲ್ವಾನೋಮೀಟರ್ ಒಂದಿದೆ ಅನ್ಕೊಳ್ಳಿ ನಮ್ಮ ಹತ್ರ. ಸೊ ಯಾವ್ದ್ರಲ್ಲಿ, ಇದರಲ್ಲಿ ವೀಟ್ಸ್ಟೋನ್ ಬ್ರಿಡ್ಜ್ ಅಲ್ಲಿ ಗ್ಯಾಲ್ವಾನೋಮೀಟರ್ ಯೂಸ್ ಮಾಡ್ತೀವಿ, ಗೊತ್ತಿದೆ ಅಲ್ವಾ ನಿಮ್ಗೆ. ಸೊ ವಿ ವಿಲ್ ಯೂಸ್ ಗ್ಯಾಲ್ವಾನೋಮೀಟರ್ ಇನ್ ವೀಟ್ಸ್ಟೋನ್ ಬ್ರಿಡ್ಜ್. ಎಷ್ಟು ರೀಡಿಂಗ್ ತೋರಿಸುತ್ತಪ್ಪ ಗ್ಯಾಲ್ವಾನೋಮೀಟರ್? ಎನಿ ಐಡಿಯಾ? 15 amps, 10 amps, 20 amps ಹಿಂಗೆ ತೋರಿಸುತ್ತಲ್ಲ. ಎಸ್, ಹಲೋ, ವಿಲ್ ಕಮ್ ಆನ್ ಸ್ಪೀಕ್. ಅಲ್ಲ, ನಾನು ಕೇಳ್ತಿರೋದು 15 amps, 10 amps, 20 amps ಹಿಂಗೆಲ್ಲ ತೋರಿಸುತ್ತಲ್ವಾ ಗ್ಯಾಲ್ವಾನೋಮೀಟರ್ ಅಂತ ಕೇಳಿದೆ ನಾನು. ಎಸ್, ಎಷ್ಟು ತೋರಿಸುತ್ತೆ ಗ್ಯಾಲ್ವಾನೋಮೀಟರು? ವೀಟ್ಸ್ಟೋನ್ ಬ್ರಿಡ್ಜ್ ಅಲ್ಲಿ ಗ್ಯಾಲ್ವಾನೋಮೀಟರ್ ರೀಡಿಂಗ್ ಎಷ್ಟು ತೋರಿಸುತ್ತಪ್ಪ ಅಂತ ಕೇಳಿದೆ ನಾನು. ಸೊ ಇಟ್ ಶೋಸ್ 0 ರೀಡಿಂಗ್ ವೆನ್ ಇಟ್ ವರ್ಕ್ಸ್ ಅಲ್ವಾ. ಎಸ್, ಬ್ಯಾಲೆನ್ಸ್ ಆಗಿದ್ದಾಗ 0 ಆಗುತ್ತೆ. ಸೊ ನಾವು ಝೀರೋನ ಬ್ಯಾಲೆನ್ಸ್ ಆಗಿದ್ದಾಗ 0 ಆಗಿರೋದನ್ನೇ ನಾವೇನ್ ಮಾಡ್ತೀವಿ, ವಿ ವಿಲ್ ಯೂಸ್ ಇಟ್. ಏನು, ಆ ಕಂಡೀಷನ್ ನಾವು ಯೂಸ್ ಮಾಡ್ಕೋತೀವಿ. ಅದೇ ತರ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಯಾವುದೇ ತರದ ರೀಡಿಂಗ್ಸ್ ನಮ್ಗೆ ಡೈರೆಕ್ಟ್ ರೀಡಿಂಗ್ಸ್ ಅವೈಲಬಿಲಿಟಿ ಇರಲ್ಲ. ಇಲ್ಲಿ ನಮ್ಗೆ ಸೆಕೆಂಡ್ರಿ ಇನ್ಸ್ಟ್ರೂಮೆಂಟ್ಸ್ ತರ ಕೇಳಿಸ್ಕೊಳ್ಳಿ. ಇಲ್ಲಿ ಏನೋ ಒಂದು ಇನ್ಸ್ಟ್ರೂಮೆಂಟಲ್ ಕಾನ್ಸ್ಟೆಂಟ್ ಇರುತ್ತೆ, ಆ ಕಾನ್ಸ್ಟೆಂಟ್ ಮ್ಯಾಚ್ ಆಗಿದ ತಕ್ಷಣ ನಾವೇನ್ ಮಾಡ್ತೀವಿ, ಮೆಜರ್ಮೆಂಟ್ ಈಸ್ ಓವರ್ ಅಂದ್ಬಿಡ್ತೀವಿ. ಕೇಳಿಸ್ತಲ್ಲ ನಿಮ್ಗೆ? ಸೊ ಜಸ್ಟ್ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ಸ್ಗೂ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ಸ್ಗೂ ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ಫಸ್ಟ್ ಥಿಂಗ್, ನಮ್ಗೆ ಪಾಯಿಂಟರ್ ಸ್ಕೇಲ್ ಅಲ್ಲಿ ನೀಟಾಗಿ ರೀಡಿಂಗ್ ಬರುತ್ತಲ್ಲ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ, ಹಂಗೆ ಬರಲ್ಲ. ಓಕೆನಾ, ದೀಸ್ ಆರ್ ದಿ ಸ್ಟ್ಯಾಂಡರ್ಡ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಗಿವ್ ಇನ್ಸ್ಟ್ರೂಮೆಂಟಲ್ ಕಾನ್ಸ್ಟೆಂಟ್ಸ್. ಗೆಟಿಂಗ್? ವಿಚ್ ಗಿವ್ಸ್ ಇನ್ಸ್ಟ್ರೂಮೆಂಟಲ್ ಕಾನ್ಸ್ಟೆಂಟ್ಸ್. ಓಕೆ, ದೀಸ್ ಟು ಇನ್ಸ್ಟ್ರೂಮೆಂಟ್ಸ್ ಡು ನಾಟ್ ಗಿವ್ ರೀಡಿಂಗ್ಸ್. ಓಕೆ, ದೀಸ್ ಇನ್ಸ್ಟ್ರೂಮೆಂಟ್ಸ್ ಡು ನಾಟ್ ಗಿವ್ ರೀಡಿಂಗ್. These instruments do not give reading, do not give readings. Okay, but give in terms of instrumental constants. In terms of instrumental constant. Instrumental constant. Okay, yes, but these are accurate meters. Okay, but these are accurate meters. ಇದು ಇಂಪಾರ್ಟೆಂಟ್. ಕೇಳಿಸ್ತಿದೆಯಲ್ಲ? accurate meters. ಇವೆರಡರಲ್ಲಿ ಯಾವ್ದು ಅಕ್ಯುರೇಟು? ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ಸ್ ಆರ್ ದಿ accurate. ಓಕೆ, ಸೊ ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನ? ಯೂಸ್ಡ್ ಇನ್ ರಿಸರ್ಚ್ ಲ್ಯಾಬೊರೇಟರೀಸ್. ಕೇಳಿಸ್ಕೊಳ್ಳಿ, ರಿಸರ್ಚ್ ಲ್ಯಾಬೊರೇಟರೀಸ್. ಲ್ಯಾಬೊರೇಟರೀಸ್. ಸೊ ಅದಾದ್ಮೇಲೆ ಕೇಳಿಸ್ಕೊಳ್ಳಿ ಇನ್ನೊಂದು, ಕ್ಯಾಲಿಬ್ರೇಷನ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ದಿಸ್ ಇನ್ಸ್ಟ್ರೂಮೆಂಟ್. ಸೆಕೆಂಡರಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕ್ಯಾಲಿಬ್ರೇಟ್ ಮಾಡ್ಬೇಕು ನಾವು. Calibration is not required for absolute instrument. One time competitive exam question idu for absolute instruments, tumba important idu. Okay, so example bandu idralli ಕೇಳಿಸ್ಕೊಳ್ಳಿ. tangent galvanometer, tangent galvanometer, okay, absolute electrometer, etc. electrometer, ಇನ್ನೊಂದಿದೆ ರಿಲೇಸ್ ಕರೆಂಟ್ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಮಾಡ್ತೀವಿ ಅಷ್ಟೇ ನಾವು. ಓಕೆನಾ, ಬೇರೆ ನಾವೇನು ಮಾಡೋಕ್ಕಾಗಲ್ಲ ಇದರಲ್ಲಿ. ಒಂದು ಬ್ಯಾಲೆನ್ಸ್ ಮಾಡಿಬಿಟ್ಟು 0 ಬರ್ತಿದ್ದಂಗೆ ನಾವೇನು ಮಾಡ್ತೀವಿ, ವಿಲ್ ಸ್ಟಾರ್ಟ್ ಪ್ರೊಸೀಡಿಂಗ್.
Okay, so these are the absolute instruments. Okay, what about secondary instruments? Okay, this instrument gives direct readings. I will write here. Relies current balance anta. RALEIGHS. ಯಾರು ಇವಾಗ ಜಾಯಿನ್ ಆಗ್ತಿದ್ದೀರಲ್ಲ. Okay, these instruments give direct reading. First thing, it gives direct reading. Okay, so indicating instruments ge example PMMC, MI, dynamometer, type frequency meter, power factor meter, etc. ಓಕೆ, ಇಲ್ಲಿ ನೋಡ್ಕೊಳ್ಳಿ. ಸೊ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂದರೆ ನಿಮಗೆ ಗೊತ್ತು, ಒಂದು ಪಾಯಿಂಟರ್ ಇರುತ್ತೆ, ಓವರ್ ಎ ಸ್ಕೇಲ್. ಓಕೆ, ಎಲ್ಲ ನಿಮಗೆ ಗೊತ್ತಿದೆ. ಸೊ ಜಸ್ಟ್ ಎಕ್ಸಾಂಪಲ್ ಮಾತ್ರ ಬರ್ಕೊಳ್ಳಿ, ಮಿಕ್ಕಿದೆಲ್ಲ ಬರುತ್ತೆ ಇನ್ನೊಂದ್ಸತಿ. ಸೊ ಇಲ್ಲೇ ಏನು ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿ ಇಲ್ಲ. PMMC, MI ಯಾವ್ದು ಬೇಕಾದ್ರೂ ತಗೋಬಹುದು. ಓಕೆ, PMMC, MI ಅದಾದ್ಮೇಲೆ ವ್ಯಾಟ್ ಮೀಟರ್, ಫ್ರೀಕ್ವೆನ್ಸಿ ಮೀಟರ್, ಎಟ್ಸೆಟ್ರಾ. ಜಾಸ್ತಿ ಏನು ಎಕ್ಸಾಂಪಲ್ಸ್ ಏನು ಬೇಕಾಗಿಲ್ಲ. ಇಲ್ಲಿ ಬಂದು ರೆಕಾರ್ಡಿಂಗ್ ವೋಲ್ಟ್ ಮೀಟರ್, ರೆಕಾರ್ಡಿಂಗ್ ಅಮ್ಮೀಟರ್, ರೆಕಾರ್ಡಿಂಗ್ ವ್ಯಾಟ್ ಮೀಟರ್. ಸೊ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನು ಅಂತ ನಾನು ಹೇಳ್ತೀನಿ. ಓಕೆನಾ, ರೆಕಾರ್ಡಿಂಗ್ ವೋಲ್ಟ್ ಮೀಟರ್, ಆಮೇಲೆ ರೆಕಾರ್ಡಿಂಗ್ ವ್ಯಾಟ್ ಮೀಟರ್, ಸ್ಟೋರೇಜ್ ಆಸಿಲೋಸ್ಕೋಪ್ ಎಟ್ಸೆಟ್ರಾ. ರೆಕಾರ್ಡಿಂಗ್ ವ್ಯಾಟ್ ಮೀಟರ್, ಓಕೆ, ಸ್ಟೋರೇಜ್ ಆಸಿಲೋಸ್ಕೋಪ್. ಸೊ ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ಗೆ ಒಂದೇ ಒಂದು ಎಕ್ಸಾಂಪಲ್ ಇದೆ, ಎನರ್ಜಿ ಮೀಟರ್. ಓಕೆ, ಎನರ್ಜಿ ಮೀಟರ್ ತುಂಬಾ ಇಂಪಾರ್ಟೆಂಟ್ ಇದು. ಇಂಟಿಗ್ರೇಟಿಂಗ್ ಎಕ್ಸಾಂಪಲ್ ಫಾರ್ ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ ತುಂಬಾ ಕ್ವಶನ್ ಪೇಪರ್ಸ್ ಅಲ್ಲಿ ಇದೆ, PSUs ಅಲ್ಲಿ. ಓಕೆ, ಅದರಲ್ಲಿ AH ಮೀಟ್ರು ಅವು ಇವು ಎಲ್ಲ ಬರುತ್ತೆ, ಕೇಳಿಸ್ಕೊಳ್ಳಿ. ಬಟ್ ಎಲ್ಲ ಎನರ್ಜಿ ರಿಲೇಟೆಡೇ ಬರುತ್ತೆ. ಓಕೆನಾ, ಎಲ್ಲ ಮೀಟರ್ಸ್ ಎನರ್ಜಿ ರಿಲೇಟೆಡ್ ಮೀಟರ್ಸೇ ಬರುತ್ತೆ. ಓಕೆನಾ. ಎಸ್, ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ ಅಂಡ್ ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ಸ್? ಓಕೆ, ಏನ್ ಡಿಫ್ರೆನ್ಸ್ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ಸ್ಗೆ? ಎಸ್, ಲಿಸನ್ ಕೇರ್ಫುಲಿ, ಜಸ್ಟ್ ಅಬ್ಸರ್ವ್ ಮಾಡಿ, ಒಂದೇ ಒಂದ್ಸತಿ ಹೇಳ್ತೀನಿ. ಎನರ್ಜಿ ಮೀಟರ್ ಅಲ್ಲಿ ಏನಾಗುತ್ತೆ? ಫಸ್ಟ್ ಥಿಂಗ್, ವಾಟ್ ಹ್ಯಾಪನ್ಸ್ ಇನ್ ಎನರ್ಜಿ ಮೀಟರ್? ಸೊ ನೀವು ಯಾವುದೇ ಟೈಮಲ್ಲಿ ಹೋದ್ರೂ ಎಷ್ಟು ಯೂನಿಟ್ಸ್ ಮೆಜರ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಫೈನಲ್ ರೀಡಿಂಗ್ ಬರುತ್ತೆ, ದ ಯೂನಿಟ್ಸ್ ಮೆಜರ್ಡ್. ಓಕೆ, ಸೊ ವಿ ವಿಲ್ ಗೆಟ್ ಆನ್ಸರ್ ಫಾರ್ ದಟ್ ಒನ್. ಬಟ್ ಇಲ್ಲಿ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಏನಾಗುತ್ತೆ, ವಾಟ್ ಎವರ್ ದ ರೀಡಿಂಗ್ ಶೋಸ್ ಅಟ್ ದ ಟೈಮ್ ಅದು ನಮಗೆ ರೆಕಾರ್ಡ್ ಆಗುತ್ತೆ. ಓಕೆನಾ. ಸೊ ಈ ನಮಗೆ ಪ್ರೀವಿಯಸ್ 1 hour ಅಲ್ಲಿ ನನಗೆ ಲಾಸ್ಟ್ ಅವರ್, ಓಕೆ, ಲಾಸ್ಟ್ 1 hour ಅಲ್ಲಿ ನನಗೆ 1 amps ಇತ್ತು. 12 PM ಅಲ್ಲಿ ನನ್ಗೆ 1 amps ಇತ್ತು. ಇವಾಗ 1.5 amps ತೋರಿಸ್ತಾ ಇದೆ. ಇವಾಗ ನಾವು 1 PM. ಓಕೆ, 11 PM ಅಲ್ಲಿ ಇದು 0.9 amps ಇತ್ತು. ಓಕೆನಾ, ಈ ತರದ ರೀಡಿಂಗ್ಸ್ ನಮಗ್ ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ಹಂಗಲ್ಲ, ಎನರ್ಜಿ ಮೀಟರ್ ಅಲ್ಲಿ ಟೋಟಲ್ ಎನರ್ಜಿ ವಿಲ್ ಬಿ ಅವೈಲಬಲ್. ಎಷ್ಟು ಕನ್ಸ್ಯೂಮ್ ಮಾಡಿದೀವಿ ನಾವು, ಓಕೆ, ಇಟ್ ವಿಲ್ ಶೋ ಇನ್ ದ ಎನರ್ಜಿ ಮೀಟರ್. ಅಂದ್ರೆ ಏನಾಗ್ತಾ ಇದೆ, ಆಡ್ ಅಪ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ ಬೇರೆ, ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ ಬೇರೆ. ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ ಪ್ರೀವಿಯಸ್ ಡೇಲಿ ಏನಿತ್ತು ಅಂತ ರೆಕಾರ್ಡ್ ಮಾಡುತ್ತೆ ಅಷ್ಟೇ. ಬಟ್ ಇದು ಏನ್ ಮಾಡುತ್ತೆ, ಆಡ್ ಅಪ್ ಮಾಡ್ತಾ ಇರುತ್ತೆ ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ಸ್. ಅರ್ಥ ಆಯ್ತಲ್ವಾ? ಡಿಫ್ರೆನ್ಸ್ ಗೊತ್ತಾಗ್ಬೇಕು ನಿಮ್ಗೆ. ಫಸ್ಟ್ ಥಿಂಗ್, ಇಂಟಿಗ್ರೇಟಿಂಗು ರೆಕಾರ್ಡಿಂಗು ಏನ್ ಡಿಫ್ರೆನ್ಸ್ ಅಂತ ನೀಟಾಗಿ ಗೊತ್ತಾಗ್ಬೇಕು. ಗೆಟಿಂಗ್? ಎಸ್. ಸೊ ನಾವು ರೆಕಾರ್ಡ್ ಅಂದ್ರೆ ಏನ್ ಅನ್ಕೊಂಡ್ಬಿಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ, ಕೇಳಿಸ್ಕೊಳ್ಳಿ. ವಾಟ್ ವಿ ವಿಲ್ ಥಿಂಕ್ ರೆಕಾರ್ಡಿಂಗ್ ಮೀನ್ಸ್ ಎಲ್ಲ ರೀಡಿಂಗ್ಸ್ ರೆಕಾರ್ಡ್ ಮಾಡ್ತಾ. ಎಸ್, ಆಬ್ವಿಯಸ್ಲಿ ಆಲ್ ದ ರೀಡಿಂಗ್ಸ್ ಇಟ್ ವಿಲ್ ರೆಕಾರ್ಡ್, ಬಟ್ ದ ಡೇಟಾ ವಿಲ್ ಬಿ ಅವೈಲಬಲ್ ಪ್ರೀವಿಯಸ್ ರೀಡಿಂಗ್ಸ್ ಇನ್ ದ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ಸ್. ಬಟ್ ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಹಂಗಲ್ಲ, ಓಲ್ಡ್ ಡೇಟಾ ನಮಗ್ ಸಿಗಲ್ಲ. ಬಟ್ ಓಕೆನಾ, ಕೇಳಿಸ್ಕೊಳ್ಳಿ, ಎಷ್ಟು ಆಗಿದೆ ಟೋಟಲ್ ಅಮೌಂಟ್ ಅಂತ ನಮಗ್ ಗೊತ್ತಾಗುತ್ತೆ. ಓಕೆನಾ, ಕಿಲೋವ್ಯಾಟ್ ಅವರ್ ಎಷ್ಟು ಯೂನಿಟ್ಸ್ ಅದು ಕನ್ಸ್ಯೂಮ್ ಮಾಡಿದೀವಿ. ಸೊ ದಟ್ ವಿಲ್ ಬಿ ಸ್ಟೋರ್ಡ್. ಓಕೆನಾ, ಅದೇನಾಗುತ್ತೆ, ಆಡ್ ಅಪ್ ಆಗ್ತಾ ಹೋಗುತ್ತೆ ಕಂಟಿನ್ಯೂಸ್ ಆಗಿ. ಎಸ್,
ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಎಸ್, ಯಾರು ಡೌಟ್ ಇದೆಯಾ ಕ್ಲಾಸಿಫಿಕೇಶನ್ ಅಲ್ಲಿ? ಯಾರಿಗಾದ್ರೂ ಡೌಟ್ ಇದ್ರೆ ಸೊ ನೀವು ಕ್ಲಾಸಿಫಿಕೇಶನ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಓಕೆ, ಅದಾದ್ಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್, ಇಷ್ಟರಲ್ಲಿ ಸ್ಟ್ರಾಂಗ್ ಇದ್ರೆ ರಿಮೈನಿಂಗ್ ನೆಕ್ಸ್ಟ್ 1 ಅವರ್ ಕ್ಲಾಸ್, 2 ಅವರ್ಸ್ ಕ್ಲಾಸ್ ತಗೊಂಡ್ರೆ ಫುಲ್ ಕಂಪ್ಲೀಟ್ ಆಗ್ಬಿಡುತ್ತೆ. ಮೆಜರ್ಮೆಂಟ್ಸ್ ಯಾವ್ದು ಹೇಳಿ? ಎಲೆಕ್ಟ್ರೋಡೈನಮೋಮೀಟರ್ ಟೈಪು ಅವೆಲ್ಲ ಏನು ಇಲ್ಲ, ಮ್ಯಾಟ್ರೇ ಅಲ್ಲ ಅದು. ಓಕೆನಾ? ನಮಗ್ ಬೇಕಾಗಿರೋದೇನು? ಕ್ಲಾಸಿಫಿಕೇಶನ್, ಆಮೇಲೆ ಟಾರ್ಕ್ ಪ್ರೊಡಕ್ಷನ್, ಈ ತರದ್ರಲ್ಲಿ ಸ್ಟ್ರಾಂಗ್ ಇರ್ಬೇಕು ನೀವು. ಓಕೆ, ಎಸ್. ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನಿಮಗೆ ಗೊತ್ತಾಗೋದೆ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿದ್ರೆ ಮಾತ್ರ. Is completed? Okay. So next is ಟಾರ್ಕ್ಸ್. ಏನೇನು ಟಾರ್ಕ್ಸ್ ಇದೆ ಇನ್ಸ್ಟ್ರೂಮೆಂಟ್ಸ್ ವರ್ಕ್ ಆಗಬೇಕಾದ್ರೆ ನಿಮ್ಗೆ ಏನೇನು ಟಾರ್ಕ್ಸ್ ಬೇಕು ಅಂತ. ಓಕೆನಾ? ಸೊ ನಿಮಗೂ ಗೊತ್ತಿರುತ್ತೆ, ಇದು ಡಿಫ್ಲೆಕ್ಟಿಂಗ್ ಟಾರ್ಕ್ ಅಂತ ಹೇಳ್ತೀವಿ. ಏನು? ಪಾಯಿಂಟರು 0 ಪೊಸಿಷನ್ ಇಂದ ಸ್ಟಾರ್ಟ್ ಆಗಬೇಕಾದ್ರೆ ಯಾವ ಟಾರ್ಕ್ ಇರಬೇಕು? ಡಿಫ್ಲೆಕ್ಟಿಂಗ್ ಟಾರ್ಕ್. ಪಾಯಿಂಟರ್ ಎಕ್ಸಾಕ್ಟ್ ಆಗಿ ಫೈನಲ್ ಪೊಸಿಷನ್ ಅಲ್ಲಿ ರೀಚ್ ಆಗಬೇಕು ಅಂದ್ರೆ ಏನ್ ಬೇಕು? ಕಂಟ್ರೋಲಿಂಗ್ ಟಾರ್ಕ್ ಬೇಕು. ಫೈನಲ್ ಪೊಸಿಷನ್ ಅಲ್ಲಿ ಆಸಿಲೇಷನ್ಸ್ ಇಲ್ಲದೆ ಸ್ಟಾಪ್ ಆಗಬೇಕು ಅಂದ್ರೆ ನಮಗೆ ಡ್ಯಾಂಪಿಂಗ್ ಟಾರ್ಕ್ ಬೇಕು. ಸೊ ಇಷ್ಟು ಐಡಿಯಾ ಇರುತ್ತೆ ಅನ್ಸುತ್ತೆ ನಿಮಗೆ. ಓಕೆ, ಟೈಪ್ಸ್ ಆಫ್ ಟಾರ್ಕ್ಸ್ ಅಂಡ್ ಟೈಪ್ಸ್ ಆಫ್ ಡ್ಯಾಂಪಿಂಗ್ ಈಸ್ ಇಂಪಾರ್ಟೆಂಟ್. ಓಕೆ, ಕಂಟ್ರೋಲಿಂಗ್ ಟಾರ್ಕ್ ಅಲ್ಲಿ 2 ಟೈಪ್ ಇದೆ, ಸ್ಪ್ರಿಂಗ್ ಕಂಟ್ರೋಲ್ ಮತ್ತೆ ಗ್ರಾವಿಟಿ ಕಂಟ್ರೋಲ್. ಅದಾದ್ಮೇಲೆ ಸ್ಪ್ರಿಂಗ್ ಕಂಟ್ರೋಲ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ಗ್ರಾವಿಟಿ ಕಂಟ್ರೋಲ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಡ್ಯಾಂಪಿಂಗ್ ಅಲ್ಲಿ 3 ಟೈಪ್ಸ್ ಇದೆ, ಏರ್ ಫ್ರಿಕ್ಷನ್ ಡ್ಯಾಂಪಿಂಗ್, ಎಡ್ಡಿ ಕರೆಂಟ್ ಡ್ಯಾಂಪಿಂಗ್, ಆಮೇಲೆ ಫ್ಲೂಯಿಡ್ ಫ್ರಿಕ್ಷನ್ ಡ್ಯಾಂಪಿಂಗ್ ಅಂತ. ಸೊ ಎಫೆಕ್ಟಿವ್ನೆಸ್ ಆಫ್ ದಿ ಡ್ಯಾಂಪಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ಎಸ್, ವಿಲ್ ಕಂಪ್ಲೀಟ್ ದಟ್ ಒನ್ ಫಾಸ್ಟ್ಲಿ. ಓಕೆ, ಎಸ್. ನೆಕ್ಸ್ಟ್ ಈಸ್ ಡಿಫ್ಲೆಕ್ಟಿಂಗ್ ಟಾರ್ಕ್ಸ್. ಏನ್ ಡಿಫ್ಲೆಕ್ಟಿಂಗ್ ಟಾರ್ಕ್ ಅಂದ್ರೆ? why it is required? It is the torque, okay, which is required to start pointer from 0 position alwa. Yes, ಒಂದೇ ನಿಮಿಷ ಹಂಗೆ. It is the torque required to start the pointer from 0 position. Start the pointer from 0 position. ಝೀರೋ ಪೊಸಿಷನ್ ಇಂದ ಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಏನೇನಿದೆ, ಇದನ್ನ ಪ್ರಿನ್ಸಿಪಲ್ ಆಫ್ ಆಪರೇಷನ್ ಅಂತಾನು ಕರಿತೀವಿ. ಓಕೆ, ಸೊ ಇಲ್ಲಿ ನಮಗೆ ಡಿಫ್ಲೆಕ್ಟಿಂಗ್ ಟಾರ್ಕ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಯಾವ್ಯಾವ ಎಫೆಕ್ಟ್ಸ್ ನಾವು ಯೂಸ್ ಮಾಡ್ತೀವಿ? ಫಾರ್ ಡಿಫ್ಲೆಕ್ಟಿಂಗ್ ಟಾರ್ಕ್, okay, so first one is magnetic effect. Okay, second one is heating effect. Third one is electrostatic. Okay, Hall effect.
ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂದರೆ PMMC, ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್ ಇನ್ಸ್ಟ್ರೂಮೆಂಟ್. ಹೀಟಿಂಗ್ ಎಫೆಕ್ಟ್ ಅಂದರೆ ಹಾಟ್ ವೈರ್ ಇನ್ಸ್ಟ್ರೂಮೆಂಟ್. ಓಕೆ, ಗೊತ್ತಿದ್ದು ನಿಮಗೆ. ಎಲೆಕ್ಟ್ರೋಸ್ಟಾಟಿಕ್ ಎಫೆಕ್ಟ್, ಓಕೆ, ಹಾಲ್ ಎಫೆಕ್ಟ್. ಓಕೆ, ಹಾಲ್ ಎಫೆಕ್ಟ್ ಮತ್ತು ಎಲೆಕ್ಟ್ರೋಸ್ಟಾಟಿಕ್ ಎಫೆಕ್ಟ್ ಎಕ್ಸಾಂಪಲ್ಸ್ ಏನಾದ್ರು ಇದೆಯಾ ನಿಮ್ಮ ಹತ್ರ? Okay, so instruments works from capacitance effect. ಸೊ ಇದನ್ನ ಎಲೆಕ್ಟ್ರೋಸ್ಟಾಟಿಕ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಹಾಲ್ ಎಫೆಕ್ಟ್ ಅಂದ್ರೆ ಸಮ್ ಸೆನ್ಸರ್ಸ್. ಓಕೆ, ಸಮ್ ಸೆನ್ಸರ್ಸ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಓಕೆನಾ. ಸೊ ಇಟ್ ಇಸ್ ದಿ ಡಿಫ್ಲೆಕ್ಟಿಂಗ್ ಟಾರ್ಕ್. ಓಕೆ, ಸೊ ಇಲ್ಲಿ ನಿಮಗೆ deflecting torque in a meter, only deflecting torque is there. Okay, what happens? Note, in an instrument only deflecting torque is there. Only deflecting torque is there means only deflecting torque is present. Present means instrument gives full reading. Instrument shows full scale reading. ಓಕೆ, ಸೊ ಡಿಫ್ಲೆಕ್ಟಿಂಗ್ ಟಾರ್ಕ್ ಮಾತ್ರ ಇದ್ರೆ ಇನ್ಸ್ಟ್ರೂಮೆಂಟ್ ಅಲ್ಲಿ, ಅವಾಗ ಏನಾಗುತ್ತೆ, ಇನ್ಸ್ಟ್ರೂಮೆಂಟ್ ವಿಲ್ ಶೋ ಫುಲ್ ಸ್ಕೇಲ್ ರೀಡಿಂಗ್. ಓಕೆ, ಇನ್ಸ್ಟ್ರೂಮೆಂಟ್ ವಿಲ್ ಶೋ ಫುಲ್ ಸ್ಕೇಲ್ ರೀಡಿಂಗ್. ಓಕೆ, ಸೊ ಅದಕ್ಕೆ ನಮ್ಗೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಏನಿರಬೇಕು ಕೇಳಿಸ್ಕೊಳ್ಳಿ. ಸೊ ಇನ್ಸ್ಟ್ರೂಮೆಂಟ್ ಅಲ್ಲಿ ಯಾವಾಗಲೂ ಅಷ್ಟೇ ಡಿಫ್ಲೆಕ್ಟಿಂಗ್ ಟಾರ್ಕ್ ಮಾತ್ರ ಇರಲ್ಲ, ಕಂಟ್ರೋಲಿಂಗ್ ಟಾರ್ಕ್ ಅಂಡ್ ಡ್ಯಾಂಪಿಂಗ್ ಟಾರ್ಕ್ ಇರುತ್ತೆ. ಇಫ್ ಡಿಫ್ಲೆಕ್ಟಿಂಗ್ ಟಾರ್ಕ್ and controlling torque both are equal, then pointer reaches final position. Okay, then pointer reaches final position. Yes, ನೋಡಿ ಡಿಫ್ಲೆಕ್ಟಿಂಗ್ ಟಾರ್ಕ್ ನ ಯಾವ ಎಫೆಕ್ಟ್ಸ್ ಇಂದ ಪ್ರೊಡ್ಯೂಸ್ ಮಾಡ್ತೀವಿ ಅಂತ. ಮ್ಯಾಗ್ನೆಟಿಕ್ ಎಫೆಕ್ಟ್, ಹೀಟಿಂಗ್ ಎಫೆಕ್ಟ್, ಎಲೆಕ್ಟ್ರೋಸ್ಟಾಟಿಕ್ ಎಫೆಕ್ಟ್, ಹಾಲ್ ಎಫೆಕ್ಟ್. ಇನ್ನೊಂದಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ. ಓಕೆನಾ, ಸೊ ಎನರ್ಜಿ ಮೀಟರ್ಸ್ ಎಲ್ಲ ನಾವು ಯೂಸ್ ಮಾಡೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್. ಓಕೆ, ಸೊ ಬರೇ ಮ್ಯಾಗ್ನೆಟಿಕ್ ಎಫೆಕ್ಟ್ PMMC, ಪರ್ಮನೆಂಟ್ ಮ್ಯಾಗ್ನೆಟ್ ಇದ್ರೆ ಬರೇ ಮ್ಯಾಗ್ನೆಟಿಕ್ ಎಫೆಕ್ಟ್. ಓಕೆ, ಪರ್ಮನೆಂಟ್ ಮ್ಯಾಗ್ನೆಟ್ ಇದ್ರೆ ಓನ್ಲಿ ಪರ್ಮನೆಂಟ್ ಮ್ಯಾಗ್ನೆಟ್ ಇಸ್ ದೇರ್, ಇಟ್ ಈಸ್ ಮ್ಯಾಗ್ನೆಟಿಕ್ ಎಫೆಕ್ಟ್. ಸೊ ಇಷ್ಟು ಡಿಫ್ಲೆಕ್ಟಿಂಗ್ ಟಾರ್ಕ್ ಬಗ್ಗೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು, ಎಸ್ ಲಿಸನ್ ಕೇರ್ಫುಲಿ.